ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಇವಾಗಲೇ 2ನೇ ಅಧ್ಯಾಯದಲ್ಲಿ ಅನುಭೋಗಿಗಳ ವರ್ತನೆಯನ್ನು ಅಧ್ಯಯನ ಮಾಡಿದ್ದೀರಾ. ಈ 3ನೇ ಅಧ್ಯಾಯದಲ್ಲಿ ನಾನು ಉತ್ಪಾದಕರ ವರ್ತನೆಯ ಬಗ್ಗೆ ಹೇಳಲಿಕ್ಕಿದ್ದೇನೆ. ಈವಾಗಲೇ ನಿಮಗೆ ಅದರ ಕುರಿತು ಒಂದು ಅಧ್ಯಾಯ ಆಗಿದೆ. ಅದರ ಮುಂದುವರಿದ ಭಾಗ ಅಂದರೆ ಉತ್ಪಾದನೆ ಮತ್ತು ವೆಚ್ಚದ ಮುಂದುವರಿದ ಭಾಗ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಅರ್ಥದಿಂದ ನಾನು ನಿಮಗೆ ಪ್ರಾರಂಭ ಮಾಡ್ತೇನೆ. ಮೊದಲನೇದಾಗಿ ಉತ್ಪಾದನೆ ಎಂದರೇನು ಎನ್ನುವುದನ್ನು ಹಿಂದಿನ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈಗ ನಾವು ಉತ್ಪಾದನೆಯ ಬಗ್ಗೆ ಎಲ್ಲ ವಿವರಗಳನ್ನ ತಿಳ್ಕೊಳ್ಬೇಕಾದ್ರೆ ಅದರ ಬೇಸಿಕ್ ಅಂದರೆ ಮೂಲ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಅರ್ಥವನ್ನು ಪರಿಶೀಲಿಸೋದು ಅತ್ಯಂತ ಅಗತ್ಯವಾಗಿರುವಂಥದ್ದು. ಅದು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಮುಂದಿನ ನಿಯಮಗಳು ಅಥವಾ ವೆಚ್ಚದ ಪರಿಕಲ್ಪನೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಅಲ್ಪಾವಧಿ ಅಂದರೆ ಏನು ಅಂತ ಯಾವುದೇ ಒಬ್ಬ ಉತ್ಪಾದಕ ಅಥವಾ ಒಂದು ಉದ್ದಿಮೆ ಘಟಕಕ್ಕೆ ಉತ್ಪನ್ನವನ್ನು ಹೆಚ್ಚಿಸಬೇಕಾದ್ರೆ ಅದು ಗ್ರಾಹಕರ ಬೇಡಿಕೆಯನ್ನು ಈಡೇರಿಸುವ ಉದ್ದೇಶದಿಂದ ಇರ್ಬೋದು ಅಥವಾ ಲಾಭವನ್ನು ಗಳಿಸುವಂಥ ಉದ್ದೇಶದಿಂದ ಕೂಡ ಇರ್ಬೋದು. ಅವನು ತನ್ನ ಉತ್ಪನ್ನವನ್ನು ಹೆಚ್ಚಿಸಬೇಕಾದ್ರೆ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಬೇಕಾಗ್ತದೆ. ಆದರೆ ಎಲ್ಲ ಸಮಯದಲ್ಲಿ ಕೂಡ ಅಥವಾ ಎಲ್ಲ ಕಾಲದಲ್ಲಿ ಕೂಡ ಉತ್ಪಾದಕನಿಗೆ ಉದ್ದಿಮೆ ಘಟಕಕ್ಕೆ ಏಕಕಾಲದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಅಲ್ಪಾವಧಿ ಅಂದರೆ ಏನು ಅಂತ. ಅಲ್ಪಾವಧಿ ಅಂತ ಹೇಳಿದರೆ ಏಕಕಾಲದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗದ ಅವಧಿ ಅಂತ ನಾವು ಹೇಳ್ತೇವೆ. ಏಕಕಾಲದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗದ ಅವಧಿಯನ್ನು ನಾವು ಅಲ್ಪಾವಧಿ ಅಂತ ಹೇಳಿ ಕರಿತೇವೆ. ಅಥವಾ ಕೇವಲ ಒಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುವಂಥ ಅವಧಿಯನ್ನು ಕೂಡ ನಾವು ಅಲ್ಪಾವಧಿ ಅಂತ ಹೇಳಿ ಕರಿಬೋದು. ಹಾಗಾದರೆ ಅಲ್ಪಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾವಣೆ ಮಾಡಿ ಒಬ್ಬ ಉತ್ಪಾದಕ ಅಥವಾ ಉದ್ದಿಮೆ ಘಟಕ ತನ್ನ ಉತ್ಪನ್ನವನ್ನು ಬದಲಾವಣೆ ಮಾಡಲಿಕ್ಕೆ ಇಷ್ಟಪಡ್ತದೆ. ಹಾಗಾದರೆ ಅಲ್ಪಾವಧಿಯಲ್ಲಿ ಒಂದು ಉತ್ಪಾದನಾಂಗವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಥವಾ ಉಳಿದ ಎಲ್ಲ ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸ್ಥಿರವಾಗಿ ಇಡಲಾಗ್ತದೆ. ಆ ಸ್ಥಿರವಾಗಿ ಇಡುವಂತಹ ಉತ್ಪಾದನಾಂಗವನ್ನು ನಾವು ಸ್ಥಿರ ಆದಾನ ಅಂಥೇಳಿ ಕರಿತೇವೆ. ಇನ್ನು ಉಳಿದ ಎಲ್ಲ ಉತ್ಪಾದನಾಂಗಗಳನ್ನ ಸ್ಥಿರವಾಗಿಡಬೇಕಾದ್ರೆ ಅದನ್ನು ಸ್ಥಿರ ಆದಾನ ಅಂಥೇಳಿ ಕರಿತೇವೆ. ಉಳಿದ ಆದಾನಗಳು ಅಂದರೆ ಒಂದು ಆದಾನವನ್ನು ಬದಲಾವಣೆ ಮಾಡಲಾಗುತ್ತೆ. ಹಾಗಾದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡುವಂತಹ ಆದಾನವನ್ನು ಬದಲಾಗುವ ಆದಾನ ಅಂಥೇಳಿ ಕರೆಯಲಾಗುತ್ತೆ. ಬದಲಾಗುವ ಆದಾನ ಅಂಥೇಳಿ ಕರೀತಾರೆ. ಅಲ್ಪಾವಧಿಯಲ್ಲಿ ಮಾತ್ರ ಸ್ಥಿರ ಮತ್ತು ಬದಲಾಗುವ ಆದಾನ ಎನ್ನುವಂತಹ 2 ಪರಿಕಲ್ಪನೆಗಳನ್ನು ನಾವು ಕಾಣ್ತೇವೆ. ಹಾಗಾದರೆ ನಿಮಗೆ ಇವಾಗಲೇ ಅರ್ಥ ಆಗಿರ್ಬೋದು, ಅಲ್ಪಾವಧಿ ಅಂತ ಹೇಳಿದರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗದ ಅವಧಿ ಅಥವಾ ಕೇವಲ ಒಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಅವಧಿ ಅಂತ ನಾವು ಅದಕ್ಕೆ ವ್ಯಾಖ್ಯಾನಿಸ್ತೇವೆ. ಇನ್ನು ಅದರ ಮುಂದುವರಿದ ಭಾಗ ದೀರ್ಘಾವಧಿ ಅಂದರೆ ಏನು ಅಂತ. ದೀರ್ಘಾವಧಿ ಅಂತ ಹೇಳಿದರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಅವಧಿ. ದೀರ್ಘಾವಧಿ ಎಲ್ಲ ಉತ್ಪಾದನಾಂಗಗಳನ್ನು ಅಂತ ಹೇಳುವಾಗ ಇಲ್ಲಿ ಸ್ಥಿರ ಮತ್ತು ಬದಲಾಗುವ ಆದಾನಗಳು ಅಂಥೇಳಿ ವ್ಯತ್ಯಾಸ ಬರೋದಿಲ್ಲ. ಎಲ್ಲ ಉತ್ಪಾದನಾಂಗಗಳು ಕೂಡ ಬದಲಾಗುವ ಆದಾನಗಳಾಗಿ ಇರ್ತವೆ. ಎಲ್ಲ ಉತ್ಪಾದನಾಂಗಗಳು ಕೂಡ ಬದಲಾಗುವ ಆದಾನಗಳಾಗಿ ಇರ್ತವೆ. ಹಾಗೆ ಯಾವ ಅವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನ ನಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಂತಹ ಅವಧಿಯನ್ನು ನಾವು ದೀರ್ಘಾವಧಿ ಅಂಥೇಳಿ ಕರೆಯಲಾಗತ್ತೆ. ಇಲ್ಲಿ ಈ ಉತ್ಪಾದನೆ ಎನ್ನುವಂತಹ ಪ್ರಕ್ರಿಯೆಯಲ್ಲಿ ಅಥವಾ ಪರಿಕಲ್ಪನೆಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಎನ್ನುವಂತಹ ಇವುಗಳನ್ನು ವ್ಯಾಖ್ಯಾನಿಸುವಾಗ ನಾವು ಒಂದು ವಾರ, ದಿನ, ತಿಂಗಳು, ವರ್ಷಗಳನ್ನ ತೆಗೆದುಕೊಂಡು ವ್ಯಾಖ್ಯಾನಿಸುವಂತಹ ಅವಶ್ಯಕತೆ ನಮಗೆ ಇರೋದಿಲ್ಲ. ಯಾಕೆಂತ ಹೇಳಿದರೆ ಯಾವಾಗ ಎಲ್ಲ ಆದಾನಗಳನ್ನು ಅಥವಾ ಯಾವೆಲ್ಲ ಆದಾನಗಳನ್ನು ಅಥವಾ ಒಂದು ಆದಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಥವಾ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಎನ್ನುವುದರ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯನ್ನು ವ್ಯಾಖ್ಯಾನಿಸುವುದು ಸಮಂಜಸವಾದಂಥದ್ದು. ಇಲ್ಲಾಂದರೆ ನಾವು ಆಫ್ಕೋರ್ಸ್ ನಿಜವಾಗ್ಲೂ ಅಲ್ಪಾವಧಿಯು ದೀರ್ಘಾವಧಿಗಿಂತ ಚಿಕ್ಕದಾದಂಥದ್ದು ಅವಧಿ ಹೌದು. ಆದರೂ ಕೂಡ ನಾವು ಆದಾನಗಳ ಬದಲಾವಣೆಯ ಆಧಾರದ ಮೇಲೆಯೇ ಇದನ್ನು ವ್ಯಾಖ್ಯಾನಿಸಲಾಗ್ತದೆ. ಉದಾಹರಣೆಗೆ ಅಲ್ಪಾವಧಿಗೆ ನಾವು ಒಬ್ಬ
ಒಬ್ಬ ಕಾರ್ಖಾನೆಯ ಮಾಲೀಕ ತನ್ನ ಉತ್ಪನ್ನವನ್ನು ಬದಲಾವಣೆ ಮಾಡಬೇಕಾದ್ರೆ ಅವನು ಕಚ್ಚಾ ವಸ್ತುಗಳನ್ನು ಹೆಚ್ಚು ಹೆಚ್ಚು ಏನು ಮಾಡಿಕೊಂಡು ಬಳಕೆ ಮಾಡಿಕೊಂಡು ಉತ್ಪನ್ನವನ್ನು ಬದಲಾವಣೆ ಮಾಡಬಹುದು. ಆಗ ಕೇವಲ ಅವನು ಕಚ್ಚಾ ವಸ್ತು ಈ ಒಂದು ಆದಾನವನ್ನು ಬದಲಾವಣೆ ಮಾಡಿರ್ತಾನೆ, ಉಳಿದ ಎಲ್ಲ ಆದಾನಗಳನ್ನ ಸ್ಥಿರವಾಗಿಟ್ಟಿರ್ತಾನೆ. ಹಾಗೆ ಅದನ್ನು ಅಲ್ಪಾವಧಿ ಅಂತ ಹೇಳಿ ನಾವು ಕರಿತೀವಿ. ಅದು ದೀರ್ಘಾವಧಿಯಲ್ಲಿ ಆದರೆ ಅವನಿಗೆ ಕಚ್ಚಾ ವಸ್ತುಗಳ ಜೊತೆಗೆ ಶ್ರಮಿಕರನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಅವನಿಗೆ ಇನ್ನೂ ಏನು ಅಂತ ಹೇಳಿದರೆ ಹೊಸ ಕಟ್ಟಡವನ್ನೇ ಸ್ಥಾಪನೆ ಮಾಡಿ ತನ್ನ ಉತ್ಪನ್ನವನ್ನು ಏನು ಮಾಡ್ಬೋದು, ಬದಲಾವಣೆ ಮಾಡಬಹುದು. ಅದನ್ನು ದೀರ್ಘಾವಧಿ. ಹಾಗಾದರೆ ನಿಮ್ಗೆ ಈವಾಗಲೇ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆಯ ಅರ್ಥ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ ಅಂದ್ಕೊಳ್ತೇನೆ. ಇನ್ನು ಅಲ್ಪಾವಧಿಯಲ್ಲಿ ಮುಂದುವರಿದ ಭಾಗ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಪರಿಕಲ್ಪನೆಗಳು. ಹಾಗಾದರೆ ಒಟ್ಟು ಉತ್ಪನ್ನ ಅಂದರೆ ಏನು? ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ. ಅಲ್ಪಾವಧಿಯಲ್ಲಿ ನಾವು ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡಿ, ಎಲ್ಲ ಆದಾನಗಳನ್ನ ಸ್ಥಿರವಾಗಿಡ್ತೇವೆ, ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡಿ ಉತ್ಪನ್ನವನ್ನು ಬದಲಾಯಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಯಾವಾಗ ನಾವು ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡ್ತೇವೋ ಆಗ ಏನಾಗ್ತದೆ ಅಂತ ಹೇಳಿದರೆ ಆದಾನ ಮತ್ತು ಉತ್ಪನ್ನದ ಸಂಯೋಜನೆಯಲ್ಲಿ ಅಥವಾ ಪರಿಮಾಣಗಳಲ್ಲಿ ಬದಲಾವಣೆ ಉಂಟಾಗ್ತದೆ. ಬೇರೆ ಬೇರೆ ಆದಾನಗಳ ಸಂಯೋಜನೆಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಉತ್ಪನ್ನದ ಮಟ್ಟಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾದರೆ ಒಟ್ಟು ಉತ್ಪನ್ನ ಅಂದರೆ ಏನು? ಒಟ್ಟು ಉತ್ಪನ್ನ ಎನ್ನುವಂಥದ್ದು ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಬದಲಾಗುವ ಆದಾನ ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದೇ ಒಟ್ಟು ಉತ್ಪನ್ನ. ಇದನ್ನು ಇಂಗ್ಲೀಷಲ್ಲಿನ TPL, ಟೋಟಲ್ ಪ್ರಾಡಕ್ಟ್ ಅಂಥೇಳಿ ಒಟ್ಟು ಉತ್ಪನ್ನ. ಸೊ ಹಾಗಾದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ವ್ಯಾಖ್ಯಾನಿಸ್ತೇವೆ. ಏನು ಅಂತ ಹೇಳಿದರೆ, ಒಟ್ಟು ಉತ್ಪನ್ನವು ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನದ ಮೊತ್ತವೂ ಕೂಡ ಆಗಿರ್ತದೆ. ಒಟ್ಟು ಉತ್ಪನ್ನವು ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನದ ಮೊತ್ತವೂ ಕೂಡ ಆಗಿರ್ತದೆ. ಹಾಗೆ ನಾನಿಲ್ಲಿ ಬರೆದಿದ್ದೇನೆ, TPL = ಸಮೇಷನ್ MPL. ಎಲ್ಲೇನು ಒಟ್ಟು ಬದಲಾಗುವ ಆದಾನದ ಒಟ್ಟು ಉತ್ಪನ್ನ, ಎಲ್ಲ ಅಂತ ಹೇಳಿದರೆ ಬದಲಾಗುವ ಆದಾನ ಅಂಥೇಳಿ, ಸಮೇಷನ್ ಅಂತ ಹೇಳಿದರೆ ಒಟ್ಟು ಅಂಥೇಳಿ, ಸೀಮಾಂತ ಉತ್ಪನ್ನ ಮಾರ್ಜಿನಲ್ ಪ್ರಾಡಕ್ಟ್, ಇದು ಕೂಡ ಬದಲಾಗುವ ಆದಾನ. ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನದ ಮೊತ್ತವನ್ನೇ ನಾವೇನಂತ ಕರಿತೇವೆ, ಒಟ್ಟು ಉತ್ಪನ್ನ ಅಂಥೇಳಿ ಕರಿತೇವೆ. ನಾನು ಈಗಾಗಲೇ ಹೇಳಿದ್ದೇನೆ. ಏನಂತ ಹೇಳಿದರೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ಪರಿಕಲ್ಪನೆ ಕೇವಲ ಅಲ್ಪಾವಧಿಗೆ ಮಾತ್ರ ಸಂಬಂಧಿಸಿರುವಂಥದ್ದು. ಹಾಗೆ ನಾವು ಅಲ್ಪಾವಧಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವಾಗ ಅಂತ ಹೇಳಿದರೆ ಬದಲಾಗುವ ಆದಾನವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತೇವೆ. ಇನ್ನು ಮುಂದಿನದು ಸರಾಸರಿ ಉತ್ಪನ್ನ. ನಮಗೆ ಸರಾಸರಿ ಅಂತ ಹೇಳಿದ ತಕ್ಷಣ ಒಂದು ಘಟಕಕ್ಕೆ ಎಷ್ಟು ಎನ್ನುವಂತಹ ಪರಿಕಲ್ಪನೆ ಅಥವಾ ಎನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಈಗಾಗಲೇ ಇದೆ. ಹಾಗಾದರೆ ಸರಾಸರಿ ಉತ್ಪನ್ನ ಎನ್ನುವಂಥದ್ದು ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನ, ಪ್ರತಿ ಅಂತ ಹೇಳಿದರೆ ಒಂದು, ಅಥವಾ ಬದಲಾಗುವ ಆದಾನದ ಪ್ರತಿ ಯೂನಿಟ್ನ ಉತ್ಪನ್ನವನ್ನೇ ನಾವು ಏನಂತ ಕರಿತೇವೆ, ಸರಾಸರಿ ಉತ್ಪನ್ನ ಅಂಥೇಳಿ ಕರೆಯಲಾಗ್ತದೆ. ಅಂದರೆ ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಬದಲಾಗುವ ಆದಾನದ ಒಟ್ಟು ಉತ್ಪನ್ನದಿಂದ ಬದಲಾಗುವ ಆದಾನಗಳ ಸಂಖ್ಯೆಯನ್ನು ಏನು ಮಾಡಬೇಕಾಗ್ತದೆ, ಭಾಗಿಸಬೇಕಾಗ್ತದೆ. ಆಗ ನಮಗೆ ಸರಾಸರಿ ಉತ್ಪನ್ನ ಲಭ್ಯ ಆಗ್ತದೆ. ಸೊ ಇನ್ನು ಮುಂದೆ ಅಂದರೆ ಸೀಮಾಂತ ಉತ್ಪನ್ನ. ಸೀಮಾಂತ ಉತ್ಪನ್ನ ಅಂದ್ರೇನು? ಇಲ್ಲಿ ಸರಾಸರಿ ಉತ್ಪನ್ನ ಅಂತ ಹೇಳಿದರೆ ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನ. ಅದೇ ಸೀಮಾಂತ ಉತ್ಪನ್ನ ಅಂತ ಹೇಳಿದರೆ ಬದಲಾಗುವ ಆದಾನದ ಒಂದು ಹೆಚ್ಚುವರಿ ಘಟಕವನ್ನು ಬಳಕೆ ಮಾಡಿದಾಗ ಒಟ್ಟು ಉತ್ಪನ್ನದಲ್ಲಿ ಆಗುವಂತಹ ಬದಲಾವಣೆ. ಬದಲಾಗುವ ಆದಾನವನ್ನು ಒಂದು ಹೆಚ್ಚುವರಿ ಘಟಕವನ್ನು ಬಳಕೆ ಮಾಡಿದಾಗ ಒಟ್ಟು ಉತ್ಪನ್ನದಲ್ಲಿ ಏನು ಬದಲಾವಣೆ ಆಗ್ತದಲ್ಲ ಅದನ್ನು ನಾವು ಸೀಮಾಂತ ಉತ್ಪನ್ನ ಅಂಥೇಳಿ ಕರಿತೇವೆ. ಈ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಒಟ್ಟು ಉತ್ಪನ್ನದಲ್ಲಿನ ಬದಲಾವಣೆ ಭಾಗಿಸು ಬದಲಾಗುವ ಆದಾನದಲ್ಲಿನ ಬದಲಾವಣೆ. ಸೊ MPL = ಡೆಲ್ಟಾ TPL / ಡೆಲ್ಟಾ L. ಡೆಲ್ಟಾ ಎನ್ನುವಂಥದ್ದು ಬದಲಾವಣೆ ಅಂತ, ಬದಲಾಗುವ ಆದಾನದ ಒಟ್ಟು ಉತ್ಪನ್ನದಲ್ಲಿನ ಬದಲಾವಣೆ ಭಾಗಿಸು
ಬದಲಾಗುವ ಆದಾನಗಳ ಸಂಖ್ಯೆಯಲ್ಲಿನ ಬದಲಾವಣೆ. ಸೊ ಇದನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡಿದರೆ ಅಥವಾ ಲೆಕ್ಕ ಮಾಡಿದರೆ MPL ಲಭ್ಯ ಆಗ್ತದೆ. ಸೊ MPL ಅನ್ನು ಅಂದರೆ ಯಾವುದು ಸೀಮಾಂತ ಉತ್ಪನ್ನ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಏನು ಮಾಡ್ಬೋದು, ಅಂದಾಜು ಮಾಡ್ಬೋದು. ಸೊ MPL ಈಕ್ವಲ್ಸ್ ಟು TPN ಮೈನಸ್ TPN ಮೈನಸ್ 1. ಈ ಸೂತ್ರ ಕೂಡ ಯಾವುದಕ್ಕೆ ಇದನ್ನು ಕಂಡುಹಿಡಲಿಕ್ಕೆ ಬಳಕೆ ಆಗ್ತದೆ. ಹಾಗಾದರೆ ಎನ್ ಅಂದರೆ ಏನು ಅಂತ, ಒಟ್ಟು MPL ಅಂತ ಹೇಳಿದರೆ L ಘಟಕ ಅಥವಾ N ಘಟಕದ, ನಾವೀಗ N ಘಟಕದ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ N ಘಟಕದ ಒಟ್ಟು ಉತ್ಪನ್ನ, N ಘಟಕದ ಒಟ್ಟು ಉತ್ಪನ್ನ ಮೈನಸ್ N ಮೈನಸ್ 1, N ಘಟಕದ ಹಿಂದಿನ ಘಟಕದ ಒಟ್ಟು ಉತ್ಪನ್ನ, ಇವೆರಡನ್ನು ಕಳೆದಾಗ ನಮಗೆ ಸೀಮಾಂತ ಉತ್ಪನ್ನ ಲಭ್ಯ ಆಗ್ತದೆ. ನಮಗೆ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ಈ ಸೂತ್ರವನ್ನಾದರೂ ಬಳಸ್ಬೋದು ಅಥವಾ ಈ ಸೂತ್ರವನ್ನಾದರೂ ಬಳಸ್ಬೋದು. ಯಾವುದೇ ಸೂತ್ರವನ್ನು ಕಂಡುಹಿಡಿದ್ರೂ ಕೂಡ ನಮಗೆ ಉತ್ತರ ಒಂದೇ ಲಭ್ಯ ಆಗ್ತದೆ. ಸೊ ಈಗ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಇದರ ಅರ್ಥವನ್ನು ನಾನು ನಿಮಗೆ ಹೇಳಿದೆ. ಅದೇ ರೀತಿಗೆ ಸೂತ್ರವನ್ನು ಕೂಡ ಹೇಳಿದ್ದೇನೆ. ಇನ್ನು ಏನು ಅಂತ ಹೇಳಿದರೆ ಅದನ್ನು ಕ್ಯಾಲ್ಕ್ಯುಲೇಟ್ ಅಂದಾಜು ಮಾಡೋದು ಹೇಗೆ ಅಂತ ನಾನೀಗ ಹೇಳ್ತೇನೆ. ಸೊ ಮೊದಲನೇದಾಗಿ ಇಲ್ಲಿ ಶ್ರಮ ಅಂತ ಹೇಳಿದರೆ 0, ನನಗಿಲ್ಲಿ 0, 1, 2, 3, 4, 5, 6 6 ಯೂನಿಟ್ಗಳನ್ನು, ಶ್ರಮದ 6 ಯೂನಿಟ್ಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ. ಅಂದರೆ ಕೇವಲ ಅಲ್ಪಾವಧಿ ಆಗಿರೋದ್ರಿಂದ ಕೇವಲ ಒಂದು ಆದಾನವನ್ನು ಮಾತ್ರ ನಾವು ಹೆಚ್ಚಿಸ್ತಾ ಹೋಗ್ತಾ ಇದ್ದೇವೆ. ಕೇವಲ ಒಂದು ಆದಾನ, ಅದು ಶ್ರಮವನ್ನು ಮಾತ್ರ 1ರಿಂದ 6ರವರೆಗೆ ಹೆಚ್ಚಿಸಿದಾಗ TP, AP ಮತ್ತು MPಯಲ್ಲಿ ಯಾವ ಬದಲಾವಣೆ ಆಗ್ತದೆ ಅಂತ. ಸೊ ಒಟ್ಟು ಉತ್ಪನ್ನ ನೋಡಿ, ಶ್ರಮ ಮೊದಲನೇ ಯಾವಾಗಲೂ ಆದಾನ ಶೂನ್ಯವಾಗಿದ್ದಾಗ ಅಥವಾ ಆದಾನದ ಮೌಲ್ಯ ಶೂನ್ಯವಾಗಿದ್ದಾಗ ಒಟ್ಟು ಉತ್ಪನ್ನ ಯಾವಾಗಲೂ ಕೂಡ ಶೂನ್ಯವಾಗಿ ಇರ್ತದೆ. ಆದಾನದ ಮೌಲ್ಯ ಶೂನ್ಯವಾಗಿದ್ದ ನಾವು ಯಾವುದೇ ಆದಾನಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಿಲ್ಲ ಅಂತ ಹೇಳಿದರೆ ಉತ್ಪಾದನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಟ್ಟು ಉತ್ಪನ್ನ ಶೂನ್ಯವಾಗಿದೆ. ಸೊ MPL ಕೂಡ ಯಾವುದು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಕೂಡ ಶೂನ್ಯವಾಗಿ ಇರ್ತದೆ, ನಿಲ್ಲಾಗಿ ಇರ್ತದೆ. ಸೊ ನೆಕ್ಸ್ಟ್ ಮೊದಲನೇ ಆದಾನವನ್ನು ಅಂದರೆ ಬದಲಾಗುವ ಆದಾನ ಶ್ರಮವನ್ನು ತೆಗೆದುಕೊಂಡಾಗ ಅದನ್ನು ನಾವು ಬಳಸಿದಾಗ ಒಟ್ಟು ಉತ್ಪನ್ನ 10 ಯೂನಿಟ್ಗಳಷ್ಟು ನಮಗೆ ಲಭ್ಯ ಆಗ್ತದೆ. ಸೊ ಸೀಮಾಂತ ಉತ್ಪನ್ನ ಕೂಡ 10, ಸರಾಸರಿ ಉತ್ಪನ್ನ ಕೂಡ 10 ಘಟಕಗಳಷ್ಟು ಸಿಗ್ತದೆ. ಇನ್ನು ಯೂನಿಟನ್ನು, ಶ್ರಮದ ಒಂದು ಘಟಕವನ್ನು ಹೆಚ್ಚು ಮಾಡಿದಾಗ ಒಟ್ಟು ಉತ್ಪನ್ನದಲ್ಲಿ 24 ಘಟಕಗಳಷ್ಟು, ಇಲ್ಲಿ 24, ಆಮೇಲೆ MPL 14 ಯೂನಿಟ್ಗಳಷ್ಟು ಮತ್ತು APL ಅಂತ ಹೇಳಿದರೆ ಸರಾಸರಿ ಉತ್ಪನ್ನ 12 ಘಟಕಗಳಷ್ಟು ಲಭ್ಯ ಆಗ್ತದೆ. ನಾನೀಗ 2 ಘಟಕಗಳನ್ನು ತೆಗೆದುಕೊಂಡು ಇದನ್ನು ಹೇಗೆ ಅಂದಾಜು ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೇನೆ. ಮೊದಲಿದು APL ಈಕ್ವಲ್ಸ್ ಟು, ಆಲ್ರೆಡಿ ಹೇಳಿದ್ದೇನೆ ಫಾರ್ಮುಲಾ, TPL/L ಅಂತ ಇದೆ. ಸೊ APL ಕೊನೆಯದು APL. ಸಪೋಸ್ ನಾವು 2ನೇ ಘಟಕದ APLನ್ನು ಕಂಡುಹಿಡಿತಾ ಇದ್ದೇವೆ ಅಂದರೆ 2ನೇ ಘಟಕದ ಅಥವಾ 2ನೇ ಆದಾನದ ಒಟ್ಟು ಉತ್ಪನ್ನ ಎಷ್ಟಿದೆ ಅನ್ನೋದನ್ನು ನೋಡಬೇಕು. 24 ಇದೆ ಮತ್ತು ಅದು ಯಾವ ಘಟಕದು L, ಯಾವ ಬದಲಾಗುವ ಆದಾನ ಶ್ರಮ 2 ಇರ್ತದೆ. ಸೊ ಹಾಗಾದರೆ ಇದು ಎಷ್ಟು ಬರ್ತದೆ, ಆನ್ಸರ್ 12 ಬರ್ತದೆ. ಹಾಗಾದರೆ 2ನೇ ಘಟಕವನ್ನು ಶ್ರಮವನ್ನು ಬಳಸಿದಾಗ ಸರಾಸರಿ ಉತ್ಪನ್ನ ನಮಗೆ 12 ಲಭ್ಯ ಆಗ್ತದೆ, 12. ಸೊ ಇದೇ ರೀತಿಯಾಗಿ ನಾವು ಉಳಿದದನ್ನು ಕೂಡ ಇದಕ್ಕೆ ಕ್ಯಾಲ್ಕ್ಯುಲೇಟ್ ಮಾಡ್ತಾ ಹೋಗ್ಬೋದು, ಯಾವುದಕ್ಕೆ ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ. ಆದರೆ ಇನ್ನು ಮುಂದೆ ಅಂತ ಹೇಳಿದರೆ MPL ಅನ್ನು ಅಂದರೆ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯೋದು ಹೇಗೆ ಅಂತ. ಸೀಮಾಂತ ಉತ್ಪನ್ನ ನಾನು ನಿಮಗೆ ಹೇಳಿದ್ದೇನೆ, 2 ಸೂತ್ರಗಳನ್ನ ಬಳಸಿ ಕೂಡ ಕಂಡುಹಿಡಿಬೋದು ಹೇಗೆ ಅಂತ. ನಾನು 2 ಸೂತ್ರವನ್ನು ಇಲ್ಲಿ ಹಾಕಿ ತೋರಿಸ್ತೇನೆ. ಮೊದಲನೇದು MPL ಈಕ್ವಲ್ಸ್ ಟು ಡೆಲ್ಟಾ TPL ಡಿವೈಡೆಡ್ ಬೈ ಡೆಲ್ಟಾ L ಅಂತ ಇದೆ. ಅಂದರೆ ಒಟ್ಟು ಬದಲಾಗುವ ಆದಾನದ ಒಟ್ಟು ಉತ್ಪನ್ನದಲ್ಲಿನ ಬದಲಾವಣೆ ಬಾಗಿಸು ಬದಲಾಗುವ
ಆದಾನದಲ್ಲಿನ ಬದಲಾವಣೆ ಅಂತ ಇದೆ. ಸೊ ನಮಗೆ ಈಗ ಅದನ್ನೇ 2ನೇ ಯೂನಿಟನ್ನೇ ತೆಗೆದುಕೊಳ್ತೇನೆ ಅಥವಾ 3ನೇ ಯೂನಿಟನ್ನು ಬೇಕಾದರೂ ತೆಗೆದುಕೊಳ್ಬೋದು. 3ನೇ ಯೂನಿಟ್ಟಿನ ಯಾವುದನ್ನ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕು ಅಂತ ಇದ್ದೇನೆ ಅಂತ ಇಟ್ಕೊಳ್ಳಿ. ಸೊ TPL ಅಂದರೆ ಒಟ್ಟು ಉತ್ಪನ್ನದಲ್ಲಿ ಎಷ್ಟು ಬದಲಾವಣೆ ಆಗಿದೆ, 24 ಇಂದ 40ವರೆಗೆ ಎಷ್ಟು ಬದಲಾವಣೆ ಆಗಿದೆ, ಹೇಗೆ ಕಂಡುಹಿಡಿಯೋದು? TPLನಲ್ಲಿನ ಬದಲಾವಣೆ, ಒಟ್ಟು ಉತ್ಪನ್ನದಲ್ಲಿನ ಬದಲಾವಣೆ 40 ಮೈನಸ್ 24 ಡಿವೈಡೆಡ್ ಬೈ ಇದು ಎಲ್ ಅಲ್ಲಿನ ಬದಲಾವಣೆ 3 ಮೈನಸ್ 2. 3 ಮೈನಸ್ 2 40 ಮೈನಸ್ 24 ಎಷ್ಟು ಬರ್ತದೆ ಆನ್ಸರ್ ನಮಗೆ? ವಿಲ್ ಗೆಟ್ 16 ಡಿವೈಡೆಡ್ ಬೈ 1. ಸೊ ದ ಆನ್ಸರ್ ಇಸ್ 16 ಸಿಗ್ತದೆ. ಸೊ ಹಾಗಾಗಿ MPL ಮೂರನೆಯ ಶ್ರಮದ ಮೂರನೆಯ ಆಧಾನವನ್ನು ಅಥವಾ ಮೂರನೆಯ ಘಟಕವನ್ನು ಬಳಸಿದಾಗ ನಮಗೆ ಸೀಮಾಂತ ಉತ್ಪನ್ನ 16ರಷ್ಟು ಲಭ್ಯ ಆಗ್ತದೆ. ಈ ಸೂತ್ರದಿಂದ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯೋದು ಹೇಗೆ ಅಂತ ಇನ್ನೂ ಒಂದು ಸೂತ್ರ ನಿಮಗೆ ಆಲ್ರೆಡಿ ಹೇಳಿದೆ. ಅದರಲ್ಲಿ ಕೂಡ ಸೀಮಾಂತ ಉತ್ಪನ್ನವನ್ನು ಹೇಗೆ ಕಂಡುಹಿಡಿಬಹುದು ಅಂಥೇಳಿ ನಾನೀಗ ಹೇಳ್ತೇನೆ. ಸೊ MPL ಈಕ್ವಲ್ಸ್ ಟು TPN ಮೈನಸ್ TPN ಮೈನಸ್ 1. ಇದು ಇನ್ನೊಂದು ಸೂತ್ರ. ನಾನು ಆಲ್ರೆಡಿ ಹೇಳಿದ್ದೇನೆ, ಎರಡೂ ಸೂತ್ರವನ್ನು ಹಾಕಿದಾಗಲೂ ಕೂಡ ಏನು ಬರ್ತದೆ ಅಂತ ಹೇಳಿದರೆ ಸೀಮಾಂತ ಉತ್ಪನ್ನ ನಮಗೆ ಒಂದೇ ಬರ್ತದೆ. ಸೊ ನಾನು 3ನೇ ಯೂನಿಟನ್ನೇ ತೆಗೆದುಕೊಳ್ತೇನೆ, ಯಾಕೆಂದರೆ ಆವಾಗ ನಮಗೆ ಆನ್ಸರ್ 16 ಬಂದಿದೆ. ಈಗ 16 ಬರ್ತದಾ ಇಲ್ವಾ ಅಂಥೇಳಿ ನೋಡುವ. ಸೊ ಏನು ಅಂತ ಹೇಳಿದರೆ TPN ವಿ ನೀಡ್ ಅದರ 3ನೆಯ ಘಟಕದ ಒಟ್ಟು ಉತ್ಪನ್ನ ಎಷ್ಟಿದೆ? 40. ಆಮೇಲೆ 3ನೇ T40 ಇದೆ. ಈಗ TPN ಮೈನಸ್ 1 ಅಂತ ಹೇಳಿದರೆ, ಸೊ TPN ಮೈನಸ್ 1 ಅಂತ ಹೇಳಿದರೆ ರೈಟ್ 3ನೆಯ ಘಟಕ TP3 ಅಂತ ಹೇಳಿ ಬರಿತೇನೆ ಮೈನಸ್ TP3 ಮೈನಸ್ 1. ಹಾಗಾದರೆ TP3 ಮೈನಸ್ TP2 ಅಂತಾಯಿತು. ಸೊ 3ನೆಯ ಘಟಕದ ಒಟ್ಟು ಉತ್ಪನ್ನ 40, 2ನೆಯ ಘಟಕದ ಒಟ್ಟು ಉತ್ಪನ್ನ 24. ಸೊ 16 ಅಂತಾಯಿತು. ಅಂದರೆ MPL ಈಕ್ವಲ್ಸ್ ಟು 16. ಹಾಗೆ ನಾನು ನಿಮಗೆ ಆವಾಗಲೇ ಹೇಳಿದೆ, MPL ಅನ್ನು ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರವನ್ನು ಹಾಕಿದರೂ ಕೂಡ, ಈ ಸೂತ್ರ ಆಗ್ಬೋದು ಅಥವಾ ಡೆಲ್ಟಾ TPL ಡಿವೈಡೆಡ್ ಬೈ ಡೆಲ್ಟಾ L ಆಗ್ಬೋದು, ಯಾವ ಸೂತ್ರವನ್ನು ಹಾಕಿದರೂ ಕೂಡ ಏನಾಗ್ತದೆ ಅಂತ ಹೇಳಿದರೆ MPL ಇದು ಆನ್ಸರ್ ಒಂದೇ ಬರ್ತದೆ. ಸೊ ಈ ಸೂತ್ರಗಳನ್ನೇ ಇದು APL ಮತ್ತು MPL ಅನ್ನು ಕಂಡುಹಿಡಿಬೇಕಾದ್ರೆ ನಾವು ಇದೇ ಸೂತ್ರಗಳನ್ನು ಹಾಕಿ ಏನು ಮಾಡ್ತಾ ಹೋಗ್ಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಅಂದಾಜು ಮಾಡ್ಬೋದು. ನಿಮ್ಮ ಎಕ್ಸಾಮ್ ಪರ್ಪಸ್ಸಿಗೆ ಕೂಡ ಇದು TPL, APL, MP ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಇದೇ ಸೂತ್ರವನ್ನು ಬಳಸ್ಬೋದು. ಇನ್ನು ಮುಂದಿನ ಪರಿಕಲ್ಪನೆ, ಈ ಅಧ್ಯಾಯದ ಮುಂದಿನ ಭಾಗ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ. ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ. ಸೊ ಈ ನಿಯಮವು ನಾವು ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ, ಇದಕ್ಕೆ ಎರಡು ಹೆಸರಿನಿಂದ ಕೂಡ ಕರೀತಾರೆ. ಸೊ ಹಾಗಾದರೆ ಈ ಸೂತ್ರ ನಮಗೆ ಇದು ಕೇವಲ ಅಲ್ಪಾವಧಿಗೆ ಮಾತ್ರ ಅನ್ವಯವಾಗುವಂತಹ ನಿಯಮ. ಏಕೆಂದರೆ ನಾವು ಅಲ್ಪಾವಧಿಯಲ್ಲಿ ಕೇವಲ ಒಂದು ಆದಾನವನ್ನು ಮಾತ್ರ ಬದಲಾವಣೆ ಮಾಡ್ತೇವೆ, ಉಳಿದ ಎಲ್ಲ ಆದಾನಗಳನ್ನು ನಾವು ಸ್ಥಿರವಾಗಿ ಇಡ್ತೇವೆ. ಹಾಗಾದರೆ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮದ ವ್ಯಾಖ್ಯೆ ಏನನ್ನು ಹೇಳ್ತದೆ? ನಾವು ಬದಲಾಗುವ ಆದಾನದ ಅಥವಾ ಒಂದು ಆದಾನದ ಸೀಮಾಂತ ಉತ್ಪನ್ನವು ಉದ್ಯೋಗದ ಮಟ್ಟದೊಂದಿಗೆ ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ಆದಾನದ ಸೀಮಾಂತ ಉತ್ಪನ್ನವು, ಒಂದು ಆದಾನ ಅಂತ ಹೇಳಿದರೆ ಬದಲಾಗುವ ಆದಾನದ ಸೀಮಾಂತ ಉತ್ಪನ್ನವು ಆರಂಭದಲ್ಲಿ ಉದ್ಯೋಗದ ಮಟ್ಟದೊಂದಿಗೆ ಅದು ಹೆಚ್ಚಾಗ್ತಾ ಹೋಗ್ತದೆ. ನಂತರ ನಿರ್ದಿಷ್ಟ ಉದ್ಯೋಗ ಮಟ್ಟವನ್ನು ತಲುಪಿದ ನಂತರ ಆ ಸೀಮಾಂತ ಉತ್ಪನ್ನ ಇಳಿಮುಖವಾಗಲಿಕ್ಕೆ ಪ್ರಾರಂಭಿಸ್ತದೆ.
ಸೀಮಾಂತ ಉತ್ಪನ್ನ ಇಳಿಮುಖವಾಗಲಿಕ್ಕೆ ಪ್ರಾರಂಭಿಸ್ತದೆ. ಹಾಗಾಗಿನೇ ಅದನ್ನು ಸೀಮಾಂತ ಉತ್ಪನ್ನ ಇಳಿಮುಖವಾಗೋದ್ರಿಂದನೇ ಅದನ್ನು ಏನಂತ ಕರೀತಾರೆ, ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತ ಹೇಳಿ ಕರೀತಾರೆ. ಒಂದು ಆದಾನದ ಸೀಮಾಂತ ಉತ್ಪನ್ನವು ಉದ್ಯೋಗದ ಮಟ್ಟದೊಂದಿಗೆ ಪ್ರಾರಂಭದಲ್ಲಿ ಹೆಚ್ಚಾಗಿ ನಿರ್ದಿಷ್ಟ ಉದ್ಯೋಗದ ಮಟ್ಟವನ್ನು ತಲುಪಿದ ನಂತರ ಅದು ಇಳಿಲಿಕ್ಕೆ ಪ್ರಾರಂಭಿಸ್ತದೆ. ಹಾಗೆ ಅದನ್ನು ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತ ಹೇಳಿ ಕರೀತಾರೆ. ಸೊ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ನಾನು ನಿಮಗೆ ಹೇಳಿದೆ. ಹಾಗಾದರೆ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಇನ್ನೊಂದು ಹೆಸರಿದೆ, ಅದನ್ನು ಯಾಕೆ ಕರೀತಾರೆ ಅಂತ. ಸೊ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಹೇಳಿದರೆ, ನಾವು ಒಂದು ಆದಾನವನ್ನು ಬದಲಾವಣೆ ಮಾಡ್ತೇವೆ, ಅದು ಕೇವಲ ಬದಲಾಗುವ ಆದಾನವನ್ನು ಬದಲಾವಣೆ ಮಾಡ್ತೇವೆ. ಸೊ ಬದಲಾಗುವ ಆದಾನದ ಪ್ರಕ್ರಿಯೆಯಲ್ಲಿ ಬದಲಾಗುವ ಆದಾನಗಳನ್ನು ನಾವೇನು ಬದಲಾಗುವ ಪರಿಮಾಣಗಳ ನಿಯಮದಲ್ಲಿ ಒಂದು ಆದಾನವನ್ನು ಬದಲಾವಣೆ ಮಾಡ್ತೇವೆ. ಏನು ಅಂತ ಹೇಳಿದರೆ, ಈ ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಒಂದು ಆದಾನವನ್ನು ಬದಲಾವಣೆ ಮಾಡ್ತಾ ಹೋದಂತೆ ಆದಾನ, ಸ್ಥಿರ ಆದಾನ ಮತ್ತು ಬದಲಾಗುವ ಆದಾನಗಳ ಸಂಯೋಜನೆಗಳು ಬದಲಾಗ್ತಾ ಹೋಗ್ತವೆ. ಸ್ಥಿರ ಆದಾನ ಮತ್ತು ಬದಲಾಗುವ ಆದಾನಗಳ ಸಂಯೋಜನೆಗಳು ಬದಲಾಗ್ತಾ ಹೋಗ್ತವೆ. ಹಾಗೆ ಆ ಸಂಯೋಜನೆಗಳು ಬದಲಾಗೋದ್ರಿಂದ ಸ್ಥಿರ ಆದಾನ ಮತ್ತು ಬದಲಾಗುವ ಆದಾನಗಳ ಪ್ರಮಾಣಗಳು ಅಂದರೆ ಪರಿಮಾಣಗಳು ಬದಲಾಗ್ತವೆ. ಸೊ ಹಾಗೆ ಅದನ್ನು ಬದಲಾಗುವ ಪರಿಮಾಣಗಳ ನಿಯಮ ಅಂಥೇಳಿ ಕರೀತಾರೆ. ಎಲ್ಲ ಆದಾನಗಳನ್ನು ಸ್ಥಿರವಾಗಿ ಇಡ್ತೇವೆ, ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡ್ತಾ ಹೋಗ್ತೇವೆ. ಆ ಸ್ಥಿರವಾಗಿಡುವ ಆದಾನವನ್ನು ಸ್ಥಿರವಾಗಿಟ್ಟು ಬದಲಾಗುವ ಆದಾನವನ್ನು ಬದಲಾವಣೆ ಮಾಡಿದಾಗ ಸ್ಥಿರ ಆದಾನ ಮತ್ತು ಬದಲಾಗುವ ಆದಾನದ ಸಂಯೋಜನೆಗಳು ಅಥವಾ ಪ್ರಮಾಣಗಳು ಬದಲಾಗ್ತಾ ಹೋಗ್ತವೆ. ಹಾಗೆ ಅದನ್ನು ಬದಲಾಗುವ ಪರಿಮಾಣಗಳ ನಿಯಮ ಅಂಥೇಳಿ ಕರೀತಾರೆ. ಈಗ ಇಳಿಮುಖ ಸೀಮಾಂತ ಉತ್ಪನ್ನ ನಿಯಮ ಅಂದ್ರೂ ಒಂದೇ, ಬದಲಾಗುವ ಪರಿಮಾಣಗಳ ನಿಯಮ ಅಂದ್ರೂ ಒಂದೇ. ಸೊ ಈಗ ನಾನು ಹೇಳ್ತೇನೆ, ಯಾಕೆ ಈ ಪ್ರಕ್ರಿಯೆಯಲ್ಲಿ ಕೇವಲ ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಒಂದು ಆದಾನವನ್ನು ಬದಲಾವಣೆ ಮಾಡ್ತಾ ಹೋದಂತೆ ಸೀಮಾಂತ ಉತ್ಪನ್ನ ಇಳಿಮುಖವಾಗೋದು ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಎಲ್ಲ ಆದಾನಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದೇ ಆದಾನವನ್ನು ನಾವು ಹೆಚ್ಚಿಸ್ತಾ ಹೋದಂತೆ ಏನಾಗ್ತದೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಬದಲಾಗುವ ಆದಾನವು ಉತ್ಪಾದನಾ ಪ್ರಕ್ರಿಯೆಗೆ ಹೆಚ್ಚು ಸೂಕ್ತವಾಗ್ತಾ ಹೋಗ್ತದೆ. ಪ್ರಾರಂಭದಲ್ಲಿ ಅದು ಹೆಚ್ಚು ಸೂಕ್ತವಾಗ್ತಾ ಹೋಗ್ತದೆ. ಹಾಗೆ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗ್ತಾ ಹೋಗ್ತದೆ. ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದಾಗ ಅದರ ಬದಲಾಗುವ ಆದಾನವು ಸ್ಥಿರ ಆದಾನಕ್ಕೆ ಅತ್ಯಂತ ಸೂಕ್ತವಾದಂತಹ ಸನ್ನಿವೇಶದಲ್ಲಿ ಸೀಮಾಂತ ಉತ್ಪನ್ನ ಅತ್ಯಧಿಕವಾಗಿರ್ತದೆ. ಅದು ಇದೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಾವು ಮೂರನೇ ಘಟಕವನ್ನು ತೋರಿಸ್ಬೋದು, 16. ಸೊ ಏನು ಅಂತ ಹೇಳಿದರೆ, ಅದು ಸೀಮಾಂತ ಉತ್ಪನ್ನ ಅತ್ಯಧಿಕವಾಗಿರ್ತದೆ. ಆ ಹಂತವನ್ನು ದಾಟಿಯೂ ಕೂಡ ನಾವು ಬದಲಾಗುವ ಆದಾನವನ್ನು ಹೆಚ್ಚು ಮಾಡ್ತಾ ಹೋದಂತೆ ಏನಾಗ್ತದೆ ಅಂತ ಹೇಳಿದರೆ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೇವಲ ಅದು ಬದಲಾಗುವ ಆದಾನಗಳಿಂದ ತುಂಬಿ ಹೋಗ್ತದೆ. ಕೇವಲ ಬದಲಾಗುವ ಆದಾನಗಳೇ ಹೆಚ್ಚಾಗಿ ಬಿಡ್ತವೆ, ಸ್ಥಿರ ಆದಾನ ಕಡಿಮೆಯಾಗ್ತದೆ. ಹಾಗೆ ಸೀಮಾಂತ ಉತ್ಪನ್ನ ಕಡಿಮೆಯಾಗ್ತಾ ಹೋಗ್ತದೆ. ಸೊ ಇದೇ ಕಾರಣದಿಂದಾಗಿ ಸೀಮಾಂತ ಉತ್ಪನ್ನ ಇಳಿಮುಖವಾಗುವಂಥದ್ದು. ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ರೈತನಿಗೆ 2 ಹೆಕ್ಟೇರ್ ಜಮೀನಿದ್ದಾಗ, 2 ಹೆಕ್ಟೇರ್ ಜಮೀನಿದೆ, ಅವನು ಏನು ಮಾಡ್ತಾನೆ, ಪ್ರಾರಂಭದಲ್ಲಿ ಒಂದು ಶ್ರಮದ ಘಟಕವನ್ನು, ಒಂದು ಬದಲಾಗುವ ಆಧಾರವನ್ನು ಹೆಚ್ಚು ಬಳಕೆ ಮಾಡ್ತಾನೆ. ಒಂದನ್ನು ಹೆಚ್ಚು ಬಳಕೆ ಮಾಡ್ತಾ ಹೋದಂತೆ ಅವನಿಗೆ ಸೀಮಾಂತ ಉತ್ಪನ್ನ 10 ಅಷ್ಟು ಲಭ್ಯ ಆಗ್ತದೆ. 1ರಿಂದ 2ನೆಯ ಘಟಕವನ್ನು ಬಳಕೆ ಮಾಡಿದಾಗ ಸೀಮಾಂತ ಉತ್ಪನ್ನ 14ರಷ್ಟು, ಅಂದರೆ ಇನ್ನೂ ಜಾಸ್ತಿ ಆಯಿತು, ಇನ್ನೂ ಹೆಚ್ಚು ಅವನಿಗೆ ಲಭ್ಯ ಆಗ್ತದೆ. 3ನೆಯ ಘಟಕವನ್ನು, ಅವನಿಗೆ 2 ಹೆಕ್ಟೇರ್ ಜಮೀನಿಗೆ ಶ್ರಮಿಕರ ಸಂಖ್ಯೆಯನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಾನೆ. 1ನೆಯ ಘಟಕವನ್ನು ಹೆಚ್ಚಿಸಿದಾಗ ಸೀಮಾಂತ ಉತ್ಪನ್ನ 10 ಆಯಿತು. 2ನೆಯ ಘಟಕವನ್ನು ಬಳಕೆ ಮಾಡಿದಾಗ ಸೀಮಾಂತ ಉತ್ಪನ್ನ 14 ಆಗುತ್ತೆ. ಇನ್ನು 3ನೆಯ ಘಟಕವನ್ನು ಬಳಕೆ ಮಾಡಿದಾಗ ಸೀಮಾಂತ ಉತ್ಪನ್ನ 16ರಷ್ಟು ಆಗ್ತದೆ. ಅಂದರೆ ಈ ಹಂತದಲ್ಲಿ ನಾನು ಹೇಳಿದ್ದು ಬದಲಾಗುವ ಆದಾನ ಮತ್ತು ಸ್ಥಿರ ಆದಾನಗಳ ಸಂಯೋಜನೆಗಳು ಅತ್ಯಂತ ಸೂಕ್ತವಾಗಿರುವಂತಹ ಸನ್ನಿವೇಶ. ಆ ಸಂದರ್ಭದಲ್ಲಿ ಅದಕ್ಕೆ ನಿಯಮವನ್ನು ಹೇಳುವಾಗ ಕೂಡ ಹೇಳಿದೆ, ಸೀಮಾಂತ ಉತ್ಪನ್ನವು ನಿರ್ದಿಷ್ಟ ಉದ್ಯೋಗದ ಮಟ್ಟವನ್ನು ತಲುಪಿದ ನಂತರ ಅದು ಇಳಿಲಿಕ್ಕೆ ಪ್ರಾರಂಭಿಸ್ತದೆ ಅಂತ ಹೇಳಿದೆ. ಸೊ ಹಾಗಾಗಿ 3ನೆಯ ಹಂತವನ್ನು ತಲುಪಿದ ನಂತರವೂ ಕೂಡ, ಈ ಹಂತದ ನಂತರ ಕೂಡ ನಾವು ಸೀಮಾಂತ ಯಾವುದನ್ನು ಬದಲಾಗುವ ಶ್ರಮದ ಆದಾನವನ್ನು ಹೆಚ್ಚಿಸ್ತಾ ಹೋದಂತೆ, ಘಟಕವನ್ನು ಹೆಚ್ಚಿಸ್ತಾ ಹೋದರೆ
ಅದು ಸೀಮಾಂತ ಉತ್ಪನ್ನ ಹೆಚ್ಚಾಗೋದ್ರ ಬದಲು ಅದು ಕಡಿಮೆಯಾಗಲಿಕ್ಕೆ ಪ್ರಾರಂಭಿಸ್ತದೆ. ಸೊ ಈ ನಿಯಮವನ್ನು ನಾವು ಇದೇ ಉದಾಹರಣೆಯಲ್ಲಿ ನೋಡಬಹುದು. ಸೊ ಯಾಕೆ ಅಂತ ಹೇಳಿದರೆ ಕೇವಲ ಯಾವುದು ಬದಲಾಗುವ ಆದಾನವೇ ಶ್ರಮದ, ಆದರೆ ಅಲ್ಲಿ ಏನಾಗ್ತದೆ ಅಂತಾರೆ ಆ ಭೂಮಿಯಲ್ಲಿ ಅದು 2 ಹೆಕ್ಟೇರ್ ಭೂಮಿಗೆ ಬೇಕಾಗೋಕ್ಕಿಂತ ಹೆಚ್ಚು ಶ್ರಮಿಕರು ಲಭ್ಯ ಆಗಿಬಿಡ್ತಾರೆ. 4ನೇ ಯೂನಿಟನ್ನು ಬಳಸಿದಾಗ 2 ಹೆಕ್ಟೇರಿಗೆ ಎಷ್ಟು ಶ್ರಮಿಕರು ಬೇಕೋ ಅದಕ್ಕಿಂತ ಹೆಚ್ಚು ಶ್ರಮಿಕರನ್ನು ನಾವು ಬಳಕೆ ಮಾಡೋದ್ರಿಂದ ಏನಾಗ್ತದೆ, ಸೀಮಾಂತ ಉತ್ಪನ್ನ ಕಡಿಮೆಯಾಗ್ತಾ ಹೋಗ್ತದೆ. ಇನ್ನು ಇದೇ ಉದಾಹರಣೆಯನ್ನು ನಾವು ರೇಖಾಚಿತ್ರದ ಮುಖಾಂತರ ತೋರಿಸಿದಾಗ ಏನು ಅಂತ ಹೇಳಿದರೆ, ನಾವು ಅಕ್ಷದಲ್ಲಿ ಶ್ರಮವನ್ನು ಮತ್ತು y ಅಕ್ಷದಲ್ಲಿ ಉತ್ಪನ್ನವನ್ನು ಅಳೆಯಲಾಗ್ತಾ ಇದೆ. ಸೊ ಇಲ್ಲಿ ಟಿ ಪಿ ರೇಖೆ, ಎ ಪಿ ರೇಖೆ ಮತ್ತು ಎಂ ಪಿ ರೇಖೆ ಈ ಮೂರೂ ಕೂಡ ಟಿ ಪಿ ಎನ್ನುವಂಥದ್ದು ಟಿ ಪಿ ಕರ್ವ್ ಒಟ್ಟು ಉತ್ಪನ್ನದ ರೇಖೆಯಾಗಿದ್ದರೆ, ಎ ಪಿ ಎನ್ನುವಂಥದ್ದು ಸರಾಸರಿ ಉತ್ಪನ್ನದ ರೇಖೆ ಮತ್ತು ಎಂ ಪಿ ಎನ್ನುವಂಥದ್ದು ಸೀಮಾಂತ ಉತ್ಪನ್ನದ ರೇಖೆ ಆಗಿರ್ತದೆ. ಸೊ ಒಟ್ಟು ಉತ್ಪನ್ನದ ರೇಖೆ, ಸರಾಸರಿ ಉತ್ಪನ್ನದ ರೇಖೆ ಮತ್ತು ಸೀಮಾಂತ ಉತ್ಪನ್ನದ ರೇಖೆಯನ್ನು ನಾವು ಈ ರೇಖಾಚಿತ್ರದಲ್ಲಿ ತೋರಿಸಿದ್ದೇವೆ. ಸೊ ಏನು ಅಂತ ಹೇಳಿದರೆ, ಬದಲಾಗುವ ಪರಿಮಾಣದ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ 3 ಹಂತಗಳನ್ನು ದಾಟಿ ಬರ್ತದೆ. ಸೊ 3 ಹಂತಗಳು ಯಾವುದು? ಪ್ರಥಮ ಹಂತ, ದ್ವಿತೀಯ ಹಂತ, ತೃತೀಯ ಹಂತ ಅಥವಾ ಕೊನೆಯ ಹಂತ, ಹೇಗೆ ಬೇಕಾದರೂ ಹೇಳ್ಬೋದು. ಸೊ ಪ್ರಥಮ ಹಂತದಲ್ಲಿ ಏನಾಗ್ತದೆ ಅಂತ, ಪ್ರಥಮ ಹಂತದಲ್ಲಿ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ, ನಾನಿಲ್ಲಿಗೆ ಸ್ಲೈಟ್ ಆಗಿ ಡಾಟ್ ಲೈನನ್ನು ಹಾಕಿದ್ದೇನೆ. ಇಲ್ಲಿಯವರೆಗೆ ಅದು ಮೊದಲನೆಯ ಹಂತ. ಇಲ್ಲಿ ಟೇಬಲಲ್ಲಿ ನೋಡೋದಾದರೆ 1 3 ವರೆಗಿದ್ದು ಮೊದಲನೆಯ ಹಂತ. ಏಕೆಂದರೆ ಸೀಮಾಂತ ಉತ್ಪನ್ನ ಅತ್ಯಧಿಕವಾಗಿದೆ ಮತ್ತು ಸರಾಸರಿ ಉತ್ಪನ್ನವು ಅತ್ಯಧಿಕವಾಗಿರುವಂಥ ಅಲ್ಲಿಯವರೆಗಿನ ಹಂತ. ಸೊ ಏನು ಅಂತ ಹೇಳಿದರೆ, ಮೊದಲನೇ ಹಂತದಲ್ಲಿ ಟಿ ಪಿ, ಎ ಪಿ, ಎಂ ಪಿ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಮೂರೂ ಕೂಡ ಏರಿಕೆಯಾಗ್ತಾ ಇರೋದನ್ನು ನಾವು ಕಾಣ್ತೇವೆ. ಮೂರೂ ಕೂಡ ಹೆಚ್ಚಾಗ್ತಾ ಹೋಗೋದನ್ನೇ ನಾವು ಕಾಣ್ತೇವೆ. ಸೊ ಮೊದಲನೇ ನಾವು ಟಿ ಪಿಯನ್ನು ತೆಗೆದುಕೊಂಡ್ರೆ, ಒಟ್ಟು ಉತ್ಪನ್ನದ ರೇಖೆಯನ್ನು ತೆಗೆದುಕೊಂಡ್ರೆ, ಒಟ್ಟು ಉತ್ಪನ್ನವು ಪ್ರಾರಂಭದಲ್ಲಿ ಅಂದರೆ 3ನೇ ಯೂನಿಟ್ನವರೆಗೆ, ನಾನು ಪ್ರಥಮ ಹಂತ ಅಂತ ಹೇಳಿದ್ದೇನೆ. ಸೊ 3ನೇ ಯೂನಿಟ್ನವರೆಗೆ ಅತ್ಯಧಿಕ ವೇಗವಾಗಿ, ಅತ್ಯಂತ ವೇಗವಾಗಿ ಅಂತ ಹೇಳಿದರೆ ವೇಗದ ದರದಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. 3ನೇ ಯೂನಿಟ್ನವರೆಗೂ ಅತ್ಯಂತ ಏರಿಕೆಯ ದರದಲ್ಲಿ ಅದು ಹೆಚ್ಚಾಗ್ತಾ ಹೋಗೋದನ್ನು ನಾವು ಟಿ ಪಿ ಹೆಚ್ಚಾಗ್ತಾ ಹೋಗೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ 10 ಇರಬೇಕು, 10 ಇದೆ, 10 ಇದ್ದದ್ದು 24 ಆಗಿದೆ, 14 ಯೂನಿಟ್ಗಳಷ್ಟು ಹೆಚ್ಚಾಗಿದೆ. 24 ಇದ್ದದ್ದು 40 ಆಗಿದೆ, 16 ಯೂನಿಟ್ಸ್ ಅಷ್ಟು ಹೆಚ್ಚಾಗಿದೆ. ನೋಡಿ, ಟಿ ಪಿ ಅನ್ನುವಂಥದ್ದು ಕೊನೆಯವರೆಗೂ ಕೂಡ ಹೆಚ್ಚಾಗ್ತಾನೇ ಇದೆ, ಆದರೆ ಅದರ ಏರಿಕೆಯ ದರ ಪ್ರಾರಂಭದಲ್ಲಿ ವೇಗವಾಗಿ ಇರ್ತದೆ. ಯಾವಾಗ ಅದರ ಏರಿಕೆಯ ದರ ವೇಗವಾಗಿ ಇರ್ತದೋ ಅಲ್ಲಿಯವರೆಗಿದು ಪ್ರಥಮ ಹಂತ ಆಗಿರ್ತದೆ. ಹಾಗಾಗಿ 3ನೇ ಹಂತದವರೆಗಿದು ಪ್ರಥಮ ಹಂತ. ಇನ್ನು 2ನೇ ಹಂತವರೆಗೆ, ಈಗ ಇನ್ನು ಪ್ರಥಮ ಹಂತದಲ್ಲಿ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳು ಅತ್ಯಧಿಕವಾಗಿರುವಾಗ ಪ್ರಥಮ ಹಂತ ಕೊನೆಗೊಳ್ತದೆ. ಅಲ್ಲಿ 13.33 ಮತ್ತು 16 ನಾವು ಇಲ್ಲಿ ಕಾಣ್ಬೋದು, ಥರ್ಡ್. ಇನ್ನು 2ನೇ ಹಂತವನ್ನು ನೋಡಿದಾಗ ಒಟ್ಟು ಉತ್ಪನ್ನವು ಏರಿಕೆಯಾಗ್ತಾನೇ ಇದೆ, ಏರಿಕೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಏರಿಕೆ ಆಗ್ತಾನೇ ಇದೆ. ಬಟ್ ಮೊದಲನೇ ಹಂತಕ್ಕಿಂತ ನಿಧಾನಗತಿಯಲ್ಲಿ ಅದು ಏರಿಕೆ ಆಗ್ತದೆ. ಅದನ್ನು ನಾವು ಇಲ್ಲಿ ಎಂ ಪಿ ಎಲ್ಲನ್ನು ನೋಡಿದಾಗ ಗೊತ್ತಾಗ್ತದೆ. 10, 6, 1 ಪ್ರಾರಂಭದಲ್ಲಿ 10 ಇದ್ದದ್ದು 14 ಆಗ್ತದೆ, 16 ಆಗ್ತದೆ, ಮತ್ತೆ ಅದು 10 ಇದ್ದದ್ದು 6, ಅಂದರೆ ಅಷ್ಟು ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತದೆ 2ನೇ ಹಂತದಲ್ಲಿ. ಮತ್ತು ಎ ಪಿ ಮತ್ತು ಎಂ ಪಿಗಳು ಏನಾಗಲಿಕ್ಕೆ ಪ್ರಾರಂಭ ಆಗ್ತದೆ, ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದು 2ನೇ ಹಂತದಲ್ಲಿ. ಯಾಕೆ ಅಂತ ಕೂಡ ಹೇಳಿದ್ದೇನೆ. ಸೀಮಾಂತ ಉತ್ಪನ್ನ ಯಾಕೆ ಇಳಿಮುಖವಾಗ್ತದೆ ಅನ್ನೋದನ್ನು ನಾನು ಈ ನಿಯಮದಲ್ಲಿ ನಿಮಗೆ ವಿವರಿಸಿದ್ದೇನೆ. ಸೊ ಇನ್ನು 3ನೇ ಹಂತ ಏನು ಅಂತ ಹೇಳಿದರೆ, 3ನೇ ಹಂತ ಅದರ ಮುಂದೆ ಕಂಟಿನ್ಯೂ ಮಾಡಿದರೆ ನಮಗೆ ಗೊತ್ತಾಗ್ತದೆ. 7, 8 ಅಂತ ಹೇಳಿ ತಗೊಂಡ್ರೆ ಗೊತ್ತಾಗ್ಬೋದು. 3ನೇ ಹಂತದಲ್ಲಿ ಟಿ ಪಿ ಇಳಿಮುಖವಾಗ್ತಾ ಹೋಗ್ತದೆ, ಒಟ್ಟು ಉತ್ಪನ್ನ ಇಳಿಮುಖವಾಗ್ತಾ ಹೋಗ್ತದೆ, ಮತ್ತು ಎಂ ಪಿ ಶೂನ್ಯವಾಗಿ ನಂತರ ಋಣಾತ್ಮಕವಾಗ್ತಾ ಹೋಗ್ತದೆ. ಅಂದರೆ ಸೀಮಾಂತ ಉತ್ಪನ್ನ ಋಣಾತ್ಮಕ ಮೌಲ್ಯವನ್ನು
ಹೊಂದದೆ. ಸೊ ಅದು ಮೂರನೆಯ ಹಂತ ಆಗಿರ್ತದೆ. ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಸೊ ಆದರೂ ಕೂಡ ಪ್ರಥಮ ಹಂತ, ದ್ವಿತೀಯ ಹಂತ ಮತ್ತು ತೃತೀಯ ಹಂತ ಇದರಲ್ಲಿ ಬದಲಾಗುವ ಪರಿಮಾಣಗಳ ನಿಯಮಗಳಲ್ಲಿ ಇದೆ. ಸೊ ಇದಿಷ್ಟು ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮದ ಬಗ್ಗೆ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ರೇಖೆಯ ಆಕಾರಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಸೊ ಒಟ್ಟು ಉತ್ಪನ್ನ ಎಂದರೇನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಅಲ್ಪಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೇವಲ ಒಂದು ಅಂದರೆ ಬದಲಾಗುವ ಉತ್ಪಾದನಾಂಗವನ್ನು ಬದಲಾವಣೆ ಮಾಡ್ತಾ ಹೋದಂತೆ ಉತ್ಪನ್ನದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಎಲ್ಲ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಬದಲಾಗುವ ಆದಾನ ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನೇ ಬದಲಾಗುವ ಆದಾನದ ಒಟ್ಟು ಉತ್ಪನ್ನ ಅಂಥೇಳಿ ಕರಿತೇವೆ. ಯಾಕೆ ಬದಲಾಗುವ ಆಧಾರದ ಒಟ್ಟು ಉತ್ಪನ್ನ ಅಂತ ಹೇಳಿದರೆ ಇದು ಕೇವಲ ಅಲ್ಪಾವಧಿಗೆ ಮಾತ್ರ ಸಂಬಂಧಿಸಿರುವಂಥದ್ದು. ಇನ್ನು ಈ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ರೇಖೆಯ ಆಕಾರಗಳು ಅಲ್ಪಾವಧಿಯಲ್ಲಿ ಹೇಗೆ ಇರ್ತವೆ ಎನ್ನುವಂಥದ್ದು. ಸೊ ನಾನು ನಿಮಗೆ ಒಂದು ಆದಾನವನ್ನು ಬದಲಾವಣೆ ಮಾಡ್ತಾ ಹೋದಂತೆ ಬದಲಾಗುವ ಆದಾನ ಅಥವಾ ಆದಾನಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧ ಅಥವಾ ಸಂಯೋಜನೆ ಕೂಡ ಬದಲಾಗ್ತಾ ಹೋಗ್ತದೆ. ಅಂದರೆ ಬದಲಾಗುವ ಆದಾನ ಬದಲಾಗ್ತಾ ಹೋದಂತೆ ಉತ್ಪನ್ನದ ಪ್ರಮಾಣಗಳು ಕೂಡ ಬದಲಾಗ್ತಾ ಹೋಗ್ತವೆ. ಅಂದರೆ ವಿವಿಧ ಆದಾನಗಳಲ್ಲಿ ವಿವಿಧ ಮಟ್ಟದ ಉತ್ಪನ್ನವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದನ್ನು ಈ TP ರೇಖೆ ಅಂದರೆ ಒಟ್ಟು ಉತ್ಪನ್ನದ ರೇಖೆ ನಮಗೆ ಈ ರೇಖಾಚಿತ್ರದಲ್ಲಿ ತೋರಿಸ್ತದೆ. ನಾವು OY ಅಕ್ಷದ ಮೇಲೆ ಉತ್ಪನ್ನವನ್ನು ಅಳೆದಿದ್ದೇವೆ. ಸೊ ಮತ್ತು OX ಅಕ್ಷದ ಮೇಲೆ ಶ್ರಮವನ್ನು ಅಳೆಯಲಾಗಿದೆ. ಇಲ್ಲಿ ಕೇವಲ ಶ್ರಮವನ್ನು ಮಾತ್ರ ಬದಲಾವಣೆ ಮಾಡ್ತಾ ಹೋದಂತೆ, ಯಾಕೆಂದರೆ ನಾವು ಕೇವಲ ಶ್ರಮವನ್ನು ಮಾತ್ರ ಬದಲಾಗುವ ಉತ್ಪಾದನಾಂಗ ಅಂಥೇಳಿ ಪರಿಗಣಿಸಿ ಶ್ರಮವನ್ನು ಮಾತ್ರ ಬದಲಾವಣೆ ಮಾಡ್ತಾ ಹೋದಂತೆ ಉತ್ಪನ್ನದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅನ್ನೋದನ್ನು TP ರೇಖೆ ನಮಗೆ ತಿಳಿಸ್ತದೆ. TP ರೇಖೆ ಅಂತ ಹೇಳಿದರೆ ಒಟ್ಟು ಉತ್ಪನ್ನದ ರೇಖೆ ನಮಗೆ ತಿಳಿಸಿದೆ. ಒಟ್ಟು ಉತ್ಪನ್ನದ ರೇಖೆಯು ಯಾವತ್ತೂ ಕೂಡ ಧನಾತ್ಮಕ ಇಳಿಜಾರನ್ನು ಹೊಂದಿರ್ತದೆ. ಒಟ್ಟು ಉತ್ಪನ್ನ ರೇಖೆಯ ಆಕಾರ ಹೇಗಿರ್ತದೆ ಅಂತ ಹೇಳಿದ್ರೆ ಇದು ಧನಾತ್ಮಕ ಇಳಿಜಾರನ್ನು ಹೊಂದಿರ್ತದೆ. ಈ ರೇಖೆಯನ್ನು ಈ ರೇಖಾಚಿತ್ರವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ನಾವು X1 ಅಷ್ಟು ಶ್ರಮವನ್ನು ಬಳಕೆ ಮಾಡಿ ಕೇವಲ ಒಂದು ಆದಾನ, ಬದಲಾಗುವ ಆದಾನ ಶ್ರಮ X1 ಅಷ್ಟು ಬಳಕೆ ಮಾಡಿ Q1 ಅಷ್ಟು ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಈ TP ರೇಖೆ ನಮಗೆ ತಿಳಿಸ್ತದೆ. ಇದು ಒಟ್ಟು ಉತ್ಪನ್ನದ ರೇಖೆಯ ಕುರಿತು. ಇನ್ನು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ. ಹಾಗಾದರೆ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ರೇಖೆಗಳು ಯಾವ ರೀತಿಯಾಗಿ ಇರ್ತವೆ ಅಂತ. ಸೊ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮದಲ್ಲಿ ಏನನ್ನ ಹೇಳಿದೆ ಅಂತ ಹೇಳಿದರೆ, ಒಂದು ಆದಾನದ ಬದಲಾವಣೆಯಿಂದಾಗಿ ಸೀಮಾಂತ ಉತ್ಪನ್ನವು ಒಂದು ಉದ್ಯೋಗದ ಮಟ್ಟದೊಂದಿಗೆ ಪ್ರಾರಂಭದಲ್ಲಿ ಹೆಚ್ಚಾಗುತ್ತಾ ಹೋಗಿ ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ಅದು ಇಳಿಲಿಕ್ಕೆ ಪ್ರಾರಂಭಿಸ್ತದೆ. ಸೀಮಾಂತ ಉತ್ಪನ್ನ ಇಳಿಲಿಕ್ಕೆ ಪ್ರಾರಂಭಿಸ್ತದೆ. ಇದೇ ಕಾರಣದಿಂದಾಗಿ ಸೀಮಾಂತ ಉತ್ಪನ್ನದ ರೇಖೆ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ. ಸೀಮಾಂತ ಉತ್ಪನ್ನದ ರೇಖೆ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ. ಯಾಕೆ ಅಂತ ಹೇಳಿದರೆ ಪ್ರಾರಂಭದಲ್ಲಿ ಸೀಮಾಂತ ಉತ್ಪನ್ನವು ಹೆಚ್ಚಾಗ್ತಾ ಹೋಗ್ತದೆ. ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ಅದು ಇಳಿಲಿಕ್ಕೆ ಪ್ರಾರಂಭಿಸ್ತದೆ. ಹಾಗೆ ಅದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ. ಒಂದು ಒಟ್ಟು ಉತ್ಪನ್ನ ಧನಾತ್ಮಕ ಇಳಿಜಾರನ್ನು ಹೊಂದಿದರೆ ಸೀಮಾಂತ ಉತ್ಪನ್ನ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ. ಇದಕ್ಕೆ ಕಾರಣ ಬದಲಾಗುವ ಪರಿಮಾಣಗಳ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ. ಇನ್ನು ಸರಾಸರಿ ಉತ್ಪನ್ನದ ರೇಖೆ ಯಾವ ಆಕಾರವನ್ನು ಹೊಂದಿರ್ತದೆ ಅಂತ. ಸರಾಸರಿ ಉತ್ಪನ್ನವು ಸೀಮಾಂತ ಉತ್ಪನ್ನದ ಸರಾಸರಿಯಂತೆ ಇರ್ತದೆ. ಸರಾಸರಿ ಉತ್ಪನ್ನವು ಸೀಮಾಂತ ಉತ್ಪನ್ನದ ಸರಾಸರಿಯಂತೆ ಇರೋದ್ರಿಂದ ಯಾವಾಗ ಸೀಮಾಂತ ಉತ್ಪನ್ನವು
ಯಾವಾಗ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಇವೆರಡೂ ಕೂಡ ಒಂದಕ್ಕೊಂದು ಸರಾಸರಿಯಂತೆ ಇರ್ತದೆ. ಯಾವಾಗ ಸೀಮಾಂತ ಉತ್ಪನ್ನ ಅಥವಾ ಯಾವಾಗ ಸರಾಸರಿ ಉತ್ಪನ್ನವು ಹೆಚ್ಚಾಗ್ತಾ ಹೋಗ್ತದೋ ಆಗ ಸೀಮಾಂತ ಉತ್ಪನ್ನ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ವೇಗವಾಗಿ ಹೆಚ್ಚಾಗಿರ್ತದೆ. ಮತ್ತು ಯಾವಾಗ ಸರಾಸರಿ ಉತ್ಪನ್ನವು ಕಡಿಮೆಯಾಗ್ತಾ ಇರ್ತದೋ ಆಗ ಸೀಮಾಂತ ಉತ್ಪನ್ನ ಕೂಡ ಕಡಿಮೆಯಾಗ್ತಾ ಇರ್ತದೆ. ಆದರೆ ಅದು ಸರಾಸರಿ ಉತ್ಪನ್ನಕ್ಕಿಂತ ವೇಗವಾಗಿ ಕಡಿಮೆ ಆಗ್ತಿರ್ತದೆ. ಇದೇ ಕಾರಣದಿಂದಾಗಿ ಸರಾಸರಿ ಉತ್ಪನ್ನದ ರೇಖೆಯು ಕೂಡ ತಲೆ ಕೆಳಗಾದ ಯು ಆಕಾರವನ್ನೇ ಹೊಂದಿರ್ತದೆ. ಹಾಗಾಗಿ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ಎರಡೂ ರೇಖೆಗಳು ಕೂಡ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರೋದನ್ನು ನಾವು ಕಾಣ್ತೀವಿ. ಮತ್ತು ಇದೇ ಕಾರಣದಿಂದಾಗಿ ಸೀಮಾಂತ ಉತ್ಪನ್ನದ ರೇಖೆಯು ಸರಾಸರಿ ಉತ್ಪನ್ನದ ರೇಖೆಯನ್ನು ಅದರ ಗರಿಷ್ಠ ಬಿಂದುವಿನಲ್ಲಿ ಮೇಲ್ಭಾಗದಿಂದ ಛೇದಿಸ್ತದೆ. ಇಲ್ಲಿ ರೇಖಾಚಿತ್ರದಲ್ಲಿ ಬಿಂದು ಪಿ ಅಥವಾ ಎಟ್ ಪಾಯಿಂಟ್ ಪಿ ಅಲ್ಲಿ ಅದು ಛೇದಿಸ್ತದೆ. ಹಾಗಾಗಿ x1ನಲ್ಲಿ ನಾವು ಏನು ಅಂತ ಹೇಳಿದರೆ MPL ಮತ್ತು APL ಅಂದರೆ ಬದಲಾಗುವ ಆದಾನದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಎರಡೂ ಕೂಡ ಸಮ ಆಗೋದನ್ನು ನಾವು ಕಾಣಬಹುದು. ಇದು ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆಯ ಆಕಾರಗಳ ಬಗ್ಗೆ. ಒಟ್ಟು ಉತ್ಪನ್ನದ ರೇಖೆ ಧನಾತ್ಮಕ ಇಳಿಜಾರನ್ನು ಹೊಂದಿದರೆ ಸರಾಸರಿ ಉತ್ಪನ್ನದ ರೇಖೆ ತಲೆ ಕೆಳಗಾದ ಯು ಆಕಾರ ಮತ್ತು ಸೀಮಾಂತ ಉತ್ಪನ್ನದ ರೇಖೆ ಕೂಡ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿರ್ತದೆ. ಇದು ಈ ರೇಖೆಯ ಆಕಾರಗಳ ಬಗ್ಗೆ. ಇನ್ನು ಇದಿಷ್ಟು ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂದ್ರೇನು, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಎಂದ್ರೇನು, ಮತ್ತು ಆ ರೇಖೆಯ ಆಕಾರಗಳು ಹೇಗಿರ್ತವೆ, ಆ ಆಕಾರಕ್ಕೆ ಕಾರಣ ಏನು ಅಂತ. ಇನ್ನು ಅದರ ಮುಂದುವರಿದ ಭಾಗ ಪ್ರತಿಫಲಗಳ ಪರಿಮಾಣದ ನಿಯಮ. ನಾನು ಹೇಳಿದ್ದೇನೆ, ಅಲ್ಪಾವಧಿಯಲ್ಲಿ ನಾವು ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡ್ತೇವೆ, ಉಳಿದ ಎಲ್ಲ ಆದಾನಗಳನ್ನು ನಾವು ಸ್ಥಿರವಾಗಿ ಇಡ್ತೇವೆ ಅಂತ. ಯಾವುದು ಬದಲಾಗುವ ಪರಿಮಾಣದ ನಿಯಮ ಅಥವಾ ಇಳಿಮುಖ ಸೀಮಾಂತ ಉತ್ಪನ್ನದ ನಿಯಮ ಕಂಪ್ಲೀಟ್ ಆಗಿ ಅಂದರೆ ಸಂಪೂರ್ಣವಾಗಿ ಅಲ್ಪಾವಧಿಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆಂದರೆ ನಾವು ಕೇವಲ ಒಂದು ಆದಾನವನ್ನು ಬದಲಾವಣೆ ಮಾಡ್ತಾ ಇರ್ತೇವೆ. ಈಗ ಯಾವುದೇ ಒಬ್ಬ ಉತ್ಪಾದಕ ಅಥವಾ ಉದ್ದಿಮೆ ಘಟಕ ತನ್ನ ಉತ್ಪನ್ನವನ್ನು ಬದಲಾವಣೆ ಮಾಡಬೇಕಾದ್ರೆ ಅವನು ಸಂಪೂರ್ಣವಾಗಿ ತನ್ನ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಿದಾಗ ಏನು ಸಂಭವಿಸ್ತದೆ ಎನ್ನುವುದನ್ನು ಪ್ರತಿಫಲಗಳ ಪರಿಮಾಣದ ನಿಯಮ ನಮಗೆ ತಿಳಿಸ್ತದೆ. ಹಾಗಾದರೆ ಪ್ರತಿಫಲಗಳ ಪರಿಮಾಣದ ನಿಯಮವು ದೀರ್ಘಾವಧಿಗೆ ಸಂಬಂಧಪಟ್ಟದ್ದು. ಏಕೆಂದರೆ ಒಂದು ಉದ್ದಿಮೆ ಘಟಕ ಅಥವಾ ಒಂದು ಉತ್ಪಾದಕ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡ್ತಾನೆ, ಆಗ ಏನಾಗ್ತದೆ ಅಂತ ತಿಳಿಸುವಂಥದ್ದು ಪ್ರತಿಫಲಗಳ ಪರಿಮಾಣ ನಿಯಮ. ಇದು ಕೇವಲ ದೀರ್ಘಾವಧಿಯಲ್ಲಿ ಮಾತ್ರ ಸಂಭವಿಸುವಂಥದ್ದು. ಏರಿಕೆ ಮೊದಲನೇ ಹಂತ, ಯಾವುದೇ ಒಂದು ಉದ್ದಿಮೆ ಘಟಕ ಅಥವಾ ಉತ್ಪಾದಕ ಎಲ್ಲ ಆದಾನಗಳನ್ನು ಬದಲಾವಣೆ ಮಾಡಿದರೆ 3 ಹಂತಗಳನ್ನು ದಾಟಿ ಬರ್ತದೆ. ಮೊದಲನೇ ಹಂತ ಏರಿಕೆಯ ಪ್ರತಿಫಲದ ಹಂತ, ಎರಡನೆಯದು ಸ್ಥಿರ ಪ್ರತಿಫಲದ ಹಂತ, ಮೂರನೇದು ಇಳಿಕೆಯ ಪ್ರತಿಫಲದ ಹಂತ. ಮೊದಲನೇ ಹಂತ ಏರಿಕೆಯ ಪ್ರತಿಫಲದ ಹಂತ ಅಂದರೆ ಏನು? ನಾವು ನಮ್ಮ ಉದಾಹರಣೆಯಲ್ಲಿ ಎಲ್ಲ ಆದಾನಗಳನ್ನು ಅಂಥೇಳಿ ತೆಗೆದುಕೊಳ್ತಾ ಇದ್ದೇವೆ. ಕೇವಲ ನಾವು 2 ಆದಾನಗಳನ್ನು ಊಹೆ ಮಾಡಿಕೊಂಡ್ರೆ, ಒಂದು ಶ್ರಮ, ಇನ್ನೊಂದು ಬಂಡವಾಳ. ಶ್ರಮ ಮತ್ತು ಬಂಡವಾಳವನ್ನು ನಾವು ಸಮ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಹೋದಂತೆ ಉತ್ಪನ್ನದ ಪ್ರಮಾಣವೂ ಕೂಡ ಯಾವುದು ಶ್ರಮ ಮತ್ತು ಬಂಡವಾಳದ ಹೆಚ್ಚಳದ ಪ್ರಮಾಣಕ್ಕಿಂತ ಹೆಚ್ಚಾದರೆ ಅದನ್ನು ಏರಿಕೆಯ ಪ್ರತಿಫಲದ ನಿಯಮ ಅಂಥೇಳಿ ಕರೀತಾರೆ. ಅಥವಾ ಆದಾನದ ಪ್ರಮಾಣಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸಿದಾಗ ಉತ್ಪನ್ನದ ಪ್ರಮಾಣವು ಅದಕ್ಕಿಂತ ಹೆಚ್ಚಾದರೆ ನಾವು ಅದನ್ನು ಏರಿಕೆಯ ಪ್ರತಿಫಲದ ನಿಯಮ ಅಂಥೇಳಿ ಕರಿತೇವೆ. ಅಥವಾ ಇನ್ನೂ ಕೂಡ ಹೇಳ್ಬೋದು, ಆದಾನಗಳ ಶೇಕಡಾವಾರು ಪ್ರಮಾಣದಲ್ಲಿನ ಬದಲಾವಣೆಯು ಉತ್ಪನ್ನದ ಶೇಕಡಾವಾರು ಪ್ರಮಾಣದಲ್ಲಿನ ಬದಲಾವಣೆಗಿಂತ ಏನಾಗಿರ್ತದೆ, ಕಡಿಮೆ ಇರ್ತದೆ. ಅಥವಾ ಇಲ್ಲಿ ಪ್ರತಿಫಲವೇ ಯಾವುದಕ್ಕಿಂತ ಉತ್ಪಾದನಾಂಗಗಳ ಪ್ರಮಾಣದಲ್ಲಿನ ಬದಲಾವಣೆಗಿಂತ ಹೆಚ್ಚಾಗಿರ್ತದೆ. ಇನ್ನೂ ಅದನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ಉತ್ಪಾದನಾಂಗಗಳನ್ನು 2 ಪಟ್ಟು ಹೆಚ್ಚಳ ಮಾಡಿದರೆ
ಉತ್ಪನ್ನ ಅಥವಾ ಪ್ರತಿಫಲ ಅಥವಾ ಉತ್ಪನ್ನದ ಪ್ರಮಾಣವು 4 ಪಟ್ಟು ಹೆಚ್ಚಳ ಆದರೆ ಅದನ್ನು ಏರಿಕೆಯ ಪ್ರತಿಫಲದ ನಿಯಮ. ಯಾಕೆಂದರೆ ಪ್ರತಿಫಲ ಇಲ್ಲಿ ಏನಾಗ್ತಾ ಇರ್ತದೆ, ಏರಿಕೆ ಆಗ್ತಾ ಇರ್ತದೆ. ಇನ್ನು ಸ್ಥಿರ ಪ್ರತಿಫಲದ ನಿಯಮ, ನಾನು ಉದಾಹರಣೆಯಲ್ಲಿ ಬಂಡವಾಳ ಮತ್ತು ಶ್ರಮವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಿರುವಂಥದ್ದು. ಶ್ರಮ ಮತ್ತು ಬಂಡವಾಳವನ್ನು ಸಮ ಪ್ರಮಾಣದಲ್ಲಿ ಅಥವಾ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಹೋದಂತೆ ಉತ್ಪನ್ನದ ಪ್ರಮಾಣವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳ ಆದರೆ ಅದನ್ನು ಸ್ಥಿರ ಪ್ರತಿಫಲದ ನಿಯಮ ಅಂಥೇಳಿ ಕರೀತಾರೆ. ಉತ್ಪಾದನಾಂಗಗಳ ಅಥವಾ ಆದಾನಗಳ ಸಮ ಪ್ರಮಾಣದಲ್ಲಿನ ಬದಲಾವಣೆಯು ಉತ್ಪನ್ನದಲ್ಲಿ ಕೂಡ ಅಷ್ಟೇ ಪ್ರಮಾಣದ ಬದಲಾವಣೆಗೆ ಕಾರಣ ಆದರೆ ಅದನ್ನು ಸ್ಥಿರ ಪ್ರತಿಫಲದ ನಿಯಮ ಅಂಥೇಳಿ ಕರೀತಾರೆ. ಇನ್ನೂ ಹೇಳಬೇಕು ಅಂತ ಹೇಳಿದರೆ, ನಾವು ಉತ್ಪಾದನಾಂಗಗಳನ್ನು 2 ಪಟ್ಟು ಹೆಚ್ಚಳ ಮಾಡಿದರೆ ಉತ್ಪನ್ನ ಕೂಡ 2 ಪಟ್ಟು ಹೆಚ್ಚಳ ಆಗ್ತದೆ. ಹಾಗೆ ಅದನ್ನೆಂತ ಕರೀತಾರೆ ಅಂತ ಹೇಳಿದರೆ ಸ್ಥಿರ ಪ್ರತಿಫಲದ ನಿಯಮ ಅಂಥೇಳಿ ಕರೀತಾರೆ. ಇನ್ನು ಇಳಿಕೆಯ ಪ್ರತಿಫಲದ ನಿಯಮ. ಇಳಿಕೆಯ ಪ್ರತಿಫಲ ಅಂತ ಹೇಳಿದರೆ, ನಾವು ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸಿದಾಗ ಉತ್ಪನ್ನ ಉತ್ಪಾದನಾಂಗಗಳ ಹೆಚ್ಚಳಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಅಂದರೆ ಉತ್ಪಾದನಾಂಗಗಳ ಪ್ರಮಾಣದ ಹೆಚ್ಚಳವು ಉತ್ಪನ್ನದ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದ ಹೆಚ್ಚಳಕ್ಕೆ ಕಾರಣ ಆದರೆ ಅದನ್ನು ಇಳಿಕೆಯ ಪ್ರತಿಫಲದ ನಿಯಮ ಅಂತ ಹೇಳಿ ಕರೀತಾರೆ. ಉತ್ಪಾದನಾಂಗಗಳನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಹೆಚ್ಚು ಮಾಡಿರ್ತೇವೋ ಅಷ್ಟೇ ಪ್ರಮಾಣದಲ್ಲಿ ಉತ್ಪನ್ನ ಇದರಲ್ಲಿ ಹೆಚ್ಚಾಗೋದಿಲ್ಲ, ಅದು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಹಾಗಾದರೆ ಇಳಿಕೆಯ ಪ್ರತಿಫಲದ ನಿಯಮ, ಏಕೆಂದರೆ ಪ್ರತಿಫಲ ಇಳಿಕೆಯಾಗ್ತದೆ. ನಾವು ಉತ್ಪಾದನಾಂಗಗಳನ್ನು 2 ಪಟ್ಟು ಹೆಚ್ಚಳ ಮಾಡಿದರೆ ಉತ್ಪನ್ನದಲ್ಲಿ 2 ಪಟ್ಟಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಳ ಆಗ್ಬೋದು. ಹಾಗೆ ಅದನ್ನು ಇಳಿಕೆಯ ಪ್ರತಿಫಲದ ನಿಯಮ ಅಂತೇಳಿ ಕರಿತೇವೆ. ಸೊ ಯಾವುದೇ ಒಂದು ಉದ್ಯಮ ಘಟಕ ಅಥವಾ ಒಬ್ಬ ಉತ್ಪಾದಕ ತನ್ನ ಎಲ್ಲ ಉತ್ಪಾದನಾಂಗಗಳನ್ನ ಬದಲಾವಣೆ ಮಾಡಿದಾಗ ಉದ್ದಿಮೆ ಘಟಕ ಅಥವಾ ಒಬ್ಬ ಉತ್ಪಾದಕನಿಗೆ 3 ರೀತಿಯ ಹಂತಗಳನ್ನು ಅವನು ದಾಟಿ ಬರ್ತಾನೆ. ಒಂದು ಏರಿಕೆಯ ಪ್ರತಿಫಲದ ನಿಯಮ, ಇನ್ನೊಂದು ಸ್ಥಿರ ಪ್ರತಿಫಲ, ಇನ್ನೊಂದು ಇಳಿಕೆಯ ಪ್ರತಿಫಲದ ಹಂತ. ಸೊ ಹಾಗೆ ಈ ನಿಯಮ ಸಂಪೂರ್ಣವಾಗಿ ದೀರ್ಘಾವಧಿಗೆ ಅನ್ವಯ ಆಗುವಂಥದ್ದು. ಇದು ಇಷ್ಟೇ ನಿಯಮದ ಬಗ್ಗೆ. ಇನ್ನು ಈ ಅಧ್ಯಾಯದ ಮುಂದುವರಿದ ಭಾಗ ಏನು ಅಂತ ಹೇಳಿದರೆ ವೆಚ್ಚದ ಬಿಂಬಕ. ವೆಚ್ಚದ ಬಿಂಬಕ, ನಾನು ಅದರ ಅರ್ಥವನ್ನು ಮಾಡ್ತೇನೆ. ಏನು ಅಂತ ಹೇಳಿದರೆ, ಯಾವುದೇ ಒಬ್ಬ ಉತ್ಪಾದಕ ಅಥವಾ ಒಂದು ಉದ್ದಿಮೆ ಘಟಕ ತನ್ನ ಉತ್ಪನ್ನವನ್ನು ಹೆಚ್ಚಿಸಬೇಕಾದ್ರೆ ಅವನು ಏನು ಮಾಡಬೇಕಾಗ್ತದೆ ಅಂದರೆ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಬೇಕಾಗ್ತದೆ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡಾಗ ಮಾತ್ರ ಅವನಿಗೆ ಉತ್ಪನ್ನವನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವನಿಗೆ ಪ್ರಕೃತಿಯಲ್ಲಿ ಯಾವ ಉತ್ಪಾದನಾಂಗಗಳು ಕೂಡ ಅವನಿಗೆ ಉಚಿತವಾಗಿ ಲಭ್ಯ ಆಗೋದಿಲ್ಲ. ಹಾಗೆ ಅವನು ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಬೇಕಾದ್ರೆ ಅದಕ್ಕೆ ಅವುಗಳನ್ನು ಏನು ಮಾಡಬೇಕಾಗ್ತದೆ, ಪಾವತಿ ಮಾಡಬೇಕಾಗ್ತದೆ. ಅದನ್ನೇ ನಾವು ಏನಂತ ಕರಿತೇವೆ, ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೇವೆ. ಒಬ್ಬ ಉತ್ಪಾದಕ ಅಥವಾ ಒಂದು ಉದ್ದಿಮೆ ಘಟಕ ಉತ್ಪಾದನಾ ವೆಚ್ಚವನ್ನು ಪಾವತಿ ಮಾಡಿ ಉತ್ಪಾದನೆ ಮಾಡಬೇಕಾದ್ರೆ ಅವನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗರಿಷ್ಠ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದನೆ ಮಾಡುವಂತಹ ಆದಾನಗಳ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಆಗಬೇಕು ಮತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅವನಿಗೆ ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸಬೇಕು. ಸೊ ಅಂಥ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾನೆ. ಹಾಗಾದರೆ ನೀಡಿರುವಂತಹ ಉತ್ಪಾದನಾಂಗಗಳ ಬೆಲೆ ಮತ್ತು ನಿರ್ದಿಷ್ಟ ತಂತ್ರಜ್ಞಾನ ಮತ್ತು ನೀಡಿರುವಂತಹ ಉತ್ಪಾದನಾಂಗಗಳ ಬೆಲೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ಆದಾನದ ಸಂಯೋಜನೆಯಲ್ಲಿ ಗರಿಷ್ಠ ಪ್ರಮಾಣದ ಉತ್ಪಾದನೆಯನ್ನು ನೀಡುವಂತಹ ಒಂದು ಆದಾನಗಳ ಸಂಯೋಜನೆಯನ್ನು ನಮಗೆ ವೆಚ್ಚದ ಬಿಂಬಕ ನೀಡ್ತದೆ. ವೆಚ್ಚದ ಬಿಂಬಕ ಅಂತ ಹೇಳಿದರೆ ಏನು ಅಂತ, ವೆಚ್ಚದ ಬಿಂಬಕ ಅಂತ ಹೇಳಿ ನೀಡಿರುವಂತಹ ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಯಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದ ಉತ್ಪನ್ನವನ್ನು ನೀಡುವಂತಹ ಕನಿಷ್ಠ ವೆಚ್ಚದ ಆದಾನಗಳ ಸಂಯೋಜನೆಯನ್ನು ನೀಡುವಂಥದ್ದು. ಗರಿಷ್ಠ ಪ್ರಮಾಣದ ಉತ್ಪನ್ನವನ್ನು ನೀಡುವಂತಹ ಅತ್ಯಂತ ಕಡಿಮೆ ವೆಚ್ಚದ ಆದಾನಗಳ ಸಂಯೋಜನೆಯನ್ನು ಅವನು ವೆಚ್ಚದ ಬಿಂಬಕದ ಸಹಾಯದಿಂದ ಆಯ್ಕೆ ಮಾಡಿಕೊಂಡು ಉತ್ಪನ್ನವನ್ನು ಏನು ಮಾಡ್ತಾನೆ, ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಇದು ವೆಚ್ಚದ ಬಿಂಬಕ ಅಂದರೆ ಏನು ಅಂತ. ಇನ್ನು ಕಾಪ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್.
ಉತ್ಪಾದನಾ ಬಿಂಬಕದ ಅರ್ಥ ನಿಮಗೆ ಗೊತ್ತಿದೆ. ಉತ್ಪಾದನಾ ಬಿಂಬಕವು ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ತಿಳಿಸಲಿಕ್ಕೆ ಇರುವಂಥದ್ದು. ಉತ್ಪಾದನಾ ಬಿಂಬಕ ಅಂದರೆ ಅದು ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದು. ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್, ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ. ಇದು ಏನು? ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕದ ಪ್ರಕಾರ ಇದು ಕೂಡ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ತಾಂತ್ರಿಕ ಸಂಬಂಧವನ್ನು ತಿಳಿಸಲಿಕ್ಕೆ ಇರುವಂಥದ್ದನ್ನೇ ನಾವೇನಂತ ಕರಿತೇವೆ? ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ. ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ತಾಂತ್ರಿಕ ಸಂಬಂಧವನ್ನು ತಿಳಿಸುವಂಥದ್ದು. ಏನು ಹಾಗಂತ ಹೇಳಿದರೆ, ತಾಂತ್ರಿಕ ಸಂಬಂಧ, ನಾವು ಎಷ್ಟು ಉತ್ಪಾದನಾಂಗವನ್ನು ಅಥವಾ ಎಷ್ಟು ಪ್ರಮಾಣದ ಉತ್ಪಾದನಾಂಗವನ್ನು ಬಳಕೆ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ನಮಗೆ ಉತ್ಪನ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಯಾವುದು ನಮಗೆ ತಿಳಿಸ್ತದೆ? ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ ನಮಗೆ ತಿಳಿಸ್ತದೆ. ಇದು ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ ಎನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಅದು ತಾಂತ್ರಿಕ ಸಂಬಂಧವನ್ನು, ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ತಾಂತ್ರಿಕ ಸಂಬಂಧವನ್ನು ತಿಳಿಸಲಿಕ್ಕೆ ಇರುವಂಥದ್ದು. ಸೊ ಇಲ್ಲಿ ಇದನ್ನು ನಾವು ಈ ಒಂದು ಉತ್ಪಾದನಾ ಬಿಂಬಕವನ್ನು ಪರಿಗಣಿಸಿದಾಗ ಕ್ಯೂ ಇದು ಉತ್ಪನ್ನದ ಮಟ್ಟ, x1 raised to alpha and x2 raised to beta ಅಂತ ಇದೆ. Q is the function of x1 raised to alpha and x2 raised to beta ಅಂತ ಇದೆ. ಸೊ ಇಲ್ಲಿ Q ಇದು ಉತ್ಪನ್ನ, 1 ಎನ್ನುವಂಥದ್ದು ಮೊದಲನೆಯ ಉತ್ಪಾದನಾಂಗ, 2 ಎನ್ನುವಂಥದ್ದು ಎರಡನೆಯ ಉತ್ಪಾದನಾಂಗ. x1 ಮತ್ತು x2 ಮೊದಲನೆಯ ಮತ್ತು ಎರಡನೆಯ ಉತ್ಪಾದನಾಂಗಗಳು. ಸೊ ಆಲ್ಫಾ ಮತ್ತು ಬೀಟಾ ಅಂದರೆ ಏನು ಅಂತ, ಆಲ್ಫಾ ಮತ್ತು ಬೀಟಾಗಳು ಸ್ಥಿರವಾಗಿದ್ದಾಗ, ಆಲ್ಫಾ ಮತ್ತು ಬೀಟಾಗಳು ಸ್ಥಿರವಾಗಿದ್ದಾಗ ಒಂದು ಉದ್ದಿಮೆ ಘಟಕ ಮೊದಲನೆಯ ಉತ್ಪಾದನಾಂಗವನ್ನು x1 ಪ್ರಮಾಣದಲ್ಲಿ, ಎರಡನೆಯ ಉತ್ಪಾದನಾಂಗವನ್ನು x2 ಪ್ರಮಾಣದಲ್ಲಿ ಬಳಸಿ ಅದಕ್ಕೆ Q ಅಷ್ಟು ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ಸಂಬಂಧವನ್ನು ನಮಗೆ ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕ ನಮಗೆ ತಿಳಿಸ್ತದೆ ಅಂತ. ಸೊ ಇಲ್ಲಿ 1 ಇದು ಮೊದಲನೇ ಉತ್ಪಾದನಾಂಗ, ನಾವು ಶ್ರಮ ಅಂಥೇಳಿ ಅಂದ್ಕೊಳ್ಳೋಣ. 2 ಇದು ಎರಡನೆಯ ಉತ್ಪಾದನಾಂಗ, ಬಂಡವಾಳ ಅಂಥೇಳಿ ಅಂದ್ಕೊಳ್ಳೋಣ. ಮತ್ತು Q ಇದು ಉತ್ಪನ್ನ. ಆಲ್ಫಾ ಎನ್ನುವಂಥದ್ದು ಇನ್ಪುಟ್ ಇಲಾಸ್ಟಿಸಿಟಿ ಆಫ್ ದ ಔಟ್ಪುಟ್ ಅಂತ, ಅಂದರೆ ಮೊದಲನೆಯ ಉತ್ಪಾದನಾಂಗದ ಉತ್ಪನ್ನ ಸ್ಥಿತಿಸ್ಥಾಪಕತ್ವ. ಬೀಟಾ ಎನ್ನುವಂಥದ್ದು ಎರಡನೆಯ ಉತ್ಪಾದನಾಂಗದ ಉತ್ಪನ್ನ ಸ್ಥಿತಿಸ್ಥಾಪಕತ್ವ. ನಮ್ಮ ಉದಾಹರಣೆಯಲ್ಲಿ ಇದು ಶ್ರಮ, ಇದು ಬಂಡವಾಳ. ಹಾಗೆ ಆಲ್ಫಾವನ್ನು ತೆಗೆದುಕೊಂಡ್ರೆ ಶ್ರಮದ ಉತ್ಪನ್ನ ಸ್ಥಿತಿಸ್ಥಾಪಕತ್ವ ಆಲ್ಫಾ, ಎರಡದನ್ನು ಬೀಟಾ ಏನು ಅಂತ ಹೇಳಿದರೆ ಬಂಡವಾಳದ ಉತ್ಪನ್ನದ ಸ್ಥಿತಿಸ್ಥಾಪಕತ್ವ ಬೀಟಾ ಅಂತ. ಸ್ಥಿತಿಸ್ಥಾಪಕತ್ವ ಎನ್ನುವಂಥದ್ದನ್ನು ನಾವು 2ನೇ ಅಧ್ಯಾಯದಲ್ಲೇ ಕಲ್ತಿದ್ದೇವೆ. ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದರೆ ಒಂದರಲ್ಲಿ ಬದಲಾವಣೆಯಾದಾಗ ಇನ್ನೊಂದರಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದು. ಇಲ್ಲಿ ಕೂಡ ಹಾಗೆ ಮೊದಲನೇ ಉತ್ಪಾದನಾಂಗದಲ್ಲಿ ಬದಲಾವಣೆ ಆದಾಗ, ಅಂದರೆ ಈ ಯಾವುದಲ್ಲಿ ಅದು ಅದರ ಸ್ಥಿತಿಸ್ಥಾಪಕತ್ವ ಏನು ಅಂತ, ಮೊದಲನೇ ಉತ್ಪಾದನಾಂಗದಲ್ಲಿ ಬದಲಾವಣೆ ಆದಾಗ ಅದರ ಉತ್ಪನ್ನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಹಾಗೆ ಎರಡನೇ ಉತ್ಪಾದನಾಂಗದಲ್ಲಿ ಬದಲಾವಣೆ ಆದಾಗ ಉತ್ಪನ್ನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಎನ್ನುವುದನ್ನು ಆಲ್ಫಾ ಮತ್ತು ಬೀಟಾಗಳು ಅವುಗಳ ನಡುವೆ ತಾಂತ್ರಿಕ ಸಂಬಂಧವನ್ನು ನಮಗೆ ತಿಳಿಸ್ತಾ ಇರ್ತದೆ. ಸೊ ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕವು ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ತಾಂತ್ರಿಕ ಸಂಬಂಧವನ್ನು ತಿಳಿಸ್ತದೆ. ಅಥವಾ ಮೊದಲನೆಯ ಉತ್ಪಾದನಾಂಗ x1 ಬಳಸಿ ಎರಡನೆಯ ಉತ್ಪಾದನಾಂಗ x2 ಬಳಸಿ ಕೇವಲ Q ಅಷ್ಟು ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ನಾವು ಕಾಬ್ ಡಾಗ್ಲಸ್ ಉತ್ಪಾದನಾ ಬಿಂಬಕ ಅಂಥೇಳಿ ಕೂಡ ಕರಿತೇವೆ.